सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो हरिहन्तानं नमो सिद्धानं नमो आयर्यानं नमो वज्रायानं नमो लोये सव्वसावूनं एसो पंच नमो यारो सौवप्पवप्पनासनो मंगलानं च सौवेशिं पडमं हवै मंगलम् पडमं हवै मंगलम्। झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेष्टि भगवान की जय हो। जय बोलो 24 तीर्थंकर भगवान की जय हो। जय बोलो जिनवानी माता की जय हो। जय बोलो चारतर चक्रवर्ती आचार्य श्री शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। जय बोलो समस्त आचार्य संघ की जय हो। ಮುನಿ ಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಎನ್ನುವ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಪರ್ಯಾಪ್ತಕ ಅವಸ್ಥೆ ಹಾಗೂ ಅಪರ್ಯಾಪ್ತಕ ಅವಸ್ಥೆಗಳ ಮೂಲಕ ಅವಸ್ಥೆಗಳಲ್ಲಿ ಸ್ಥಳಗಳಲ್ಲಿ ಯಾವ ಆಗಬಹುದು ಅನ್ನುವಂಥ ವಿಚಾರವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಅದರಲ್ಲಿ ಪರ್ಯಾಪ್ತಕದ ವಿಷಯವನ್ನ ಸ್ವಲ್ಪ ತಿಳಿದಿದ್ದೇವೆ. ಈಗ ಅಪರ್ಯಾಪ್ತಕದ ವಿಷಯವನ್ನ ತಿಳಿತಾ ಇದ್ದೇವೆ. ಅದರಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಜ್ಞಾನ ಮಾರ್ಗಣ, ಸಂಯಮ ಮಾರ್ಗಣ, ದರ್ಶನ ಮಾರ್ಗಣ, ಲೇಷ ಮಾರ್ಗಣ, ಭವ್ಯತ್ವ ಮಾರ್ಗಣಗಳ ಮೂಲಕ ಸ್ವಲ್ಪ ಸ್ವಲ್ಪ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ತಿಳಿದಿದ್ದೇವೆ. ಈಗ ಅದೇ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಸಮ್ಯಕ್ತ್ವ ಮಾರ್ಗಣದ ಮೂಲಕ ತಿಳಿಯುವಂತ ಪ್ರಯತ್ನ ಮಾಡುವುದಿದೆ. ಅದರಲ್ಲಿ ಸಮ್ಯಕ್ತ್ವ ಮಾರ್ಗಣದಲ್ಲಿ ಶ್ರಾಯೋಪಶಮಿಕ ಸಮ್ಯಕ್ತ್ವದ ಮ್ಯೂಟ್ ಮಾಡ್ಕೊಡಿ. ಕ್ಷಾಯೋಪಶಮಿಕ ಸಮ್ಯಕ್ತ್ವದ ವಿಚಾರವನ್ನ ನೋಡುವುದಿದೆ. ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯೋಪಶಮಿಕ ಸಾಮಾನ್ಯದ ವಿಷಯವನ್ನ ತಿಳಿದಿದ್ದೇವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 2 ಗುಣಸ್ಥಾನಗಳು ಬರಬಹುದು. ಒಂದು 4ನೇ ಗುಣಸ್ಥಾನ, ಇನ್ನೊಂದು 6ನೇ ಗುಣಸ್ಥಾನ. ಈಗ ಮುಂದಿನ ವಿಷಯವನ್ನ ಗ್ರಂಥದ ಅನುಸಾರ ತಿಳಿಯುವ ಪ್ರಯತ್ನ ಮಾಡುವುದು. ಪೇಜ್ ನಂಬರ್ 133. 4ನೇ ಗುಣಸ್ಥಾನ ಅವಿರುದ್ಧ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 12, ಔದಯಿಕ 19, ಪಾರಿಣಾಮಿಕ 2, ಒಟ್ಟು 33 ಭಾವಗಳು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದು ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವುದಾದ್ರೆ 4, 5, 6, 7 ತನಕ ಇರ್ತದೆ. ಇನ್ನು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವುದಾದರೆ 4 ಮತ್ತು 6ರಲ್ಲಿ ಇರ್ತದೆ. ಹಾಗಾಗಿ
ಅವಿರತ ಅಂದ್ರೆ ಇದು ಸಂಯಮರಹಿತವಾದಂತಹ ಅಂದ್ರೆ ನಾಲ್ಕನೆಯ ಗುಣಸ್ಥಾನಕ್ಕೆ ಸಂಬಂಧಿಸಿದಂತಹ ಕ್ಷಾಯೋಪಶಮಿಕ ಸಮ್ಯಕ್ತ್ವ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವುದಾದರೆ ಔಪಶಮಿಕ ಭಾವಗಳ ಇರುವುದಿಲ್ಲ. ಯಾಕಂದ್ರೆ ಭಾವ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಇರುವಾಗ ಔಪಶಮಿಕ ಸಮ್ಯಕ್ತ್ವಾದಿ ಭಾವಗಳು ಇರುವುದಿಲ್ಲ. ಕ್ಷಾಯೋಪಶಮಿಕದ ಸಮ್ಯಕ್ತ್ವ ಇರುವಾಗ ಕ್ಷಾಯಿಕ ಸಮ್ಯಕ್ತ್ವ ಕೂಡ ಇರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರಬಹುದು, ಮೂರು ಜ್ಞಾನ ಇರಬಹುದು. ನಾಲ್ಕನೇ ಗುಣಸ್ಥಾನದಲ್ಲಿ ಜನ್ಮ ತಾಳುತ್ತಿರುವಂತಹ ಜೀವದಲ್ಲಿ ಮದೀಶುದ ಅವಧಿ ಮೂರು ಜ್ಞಾನಗಳು ಇರಬಹುದು. ಸಮ್ಯಕ್ತ್ವದ ಜೊತೆಗೆ ಅಜ್ಞಾನ ಭಾವ ಆಗುವುದಿಲ್ಲ. ಕ್ಷಾಯೋಪಶಮೆ ಜನ್ಯವಾದಂತಹ ಅಜ್ಞಾನ ಭಾವ ಆಗುವುದಿಲ್ಲ. ದರ್ಶನದಲ್ಲಿ ಮೂರು ಚಕ್ಷು ಅಚಕ್ಷು ಅವಧಿ ಚಕ್ಷು ಅಚಕ್ಷು ಅವಧಿ ಸರಿ ಇದೆ. ಮೂರು ದರ್ಶನಗಳು ಆಗಬಹುದು. ಆಮೇಲೆ ಲಬ್ಧಿಗಳು 5 ಆಗಬಹುದು, ಆಗುತ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಉಪಭೋಗ, ವೀರ್ಯ, ಹೀಗೆ 5 ಭಾವಗಳು ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆ ಅಂದ್ರೆ ಅದು ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇದೆ. ಭಾವ ನಾಲ್ಕನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ. ಅವಿರತ ಅವಸ್ಥೆ, ಸಂಯಮದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕದಲ್ಲಿ 12 ಭಾವಗಳು ಆಗಬಹುದು. ಇನ್ನು ಔದೈಕ ಭಾವಗಳಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವದಿಂದ ಜನ್ಮ ತಾಳುವಂತಹ ಎಷ್ಟು ಗತಿಗಳಿವೆ ಅಂದ್ರೆ 4 ಗತಿಗಳಿವೆ. ಕಷಾಯಗಳಲ್ಲಿ ಎಲ್ಲಾ ಕಷಾಯಗಳು ಇವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಕ್ರೋಧ ಇದೆ, ಮಾನ ಇದೆ, ಮಾಯಾ ಇದೆ, ವಿರೋಧನೂ ಇದೆ. ವೇದಗಳಲ್ಲಿ ಸ್ತ್ರೀ ವೇದ ಇರುವುದಿಲ್ಲ. ಯಾಕಂದ್ರೆ ಯಾವುದೇ ಸಮ್ಯಕ್ ದರ್ಶನದ ಜೊತೆಗೆ ಜನ್ಮ ತಾಳುವಂತಹ ಜೀವ ಸ್ತ್ರೀ ವೇದವನ್ನ ಹೊಂದಿರುವುದಿಲ್ಲ. ಹಾಗಾಗಿ ವೇದಗಳು 2 ಇರಲು ಸಾಧ್ಯ. ನಪುಂಸಕ ವೇದ, ಪುರುಷ ವೇದ. ನರಕ ಗತಿಯಲ್ಲಿ ಜನ್ಮ ತಾಳುವ ಅಪೇಕ್ಷೆಯಿಂದ ನಪುಂಸಕ ವೇದ, ಉಳಿದ ಗತಿಗಳಲ್ಲಿ ಪುರುಷ ವೇದ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಅವಿರತ ಅವಸ್ಥೆ ಇರುವಾಗ ಎಲ್ಲಾ ಲೇಷಗಳು ಆಗಲು ಸಾಧ್ಯ. ಔದೈಕ ಭಾವಗಳಲ್ಲಿ ಎಷ್ಟು 19 ಸರಿ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2 ಜೀವತ್ವ, ಭವ್ಯತ್ವ. ಎಲ್ಲಾ ಸೇರಿ ಎಷ್ಟಾಯ್ತು? 33. ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ನಿವೃತ್ತಿಯ ಪರ್ಯಾಪ್ತಕ ಇರುವಾಗ 33 ಭಾವಗಳು ಜೀವದಲ್ಲಿ ಆಗಲು ಸಾಧ್ಯ. ತಿಳಿತು? ಮುಂದೆ 6ನೇ ಗುಣಸ್ಥಾನ ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 13, ಔದಯಿಕ 11, ಪಾರಿಣಾಮಿಕ 2, ಒಟ್ಟು 26 ಭಾವಗಳು. ಇನ್ನು ಕ್ಷಾಯೋಪಶಮಿಕ ಸಮ್ಯಕ್ತ್ವ ನಿವೃತ್ತಿಯ ಪರ್ಯಾಪ್ತಕದ ಅವಸ್ಥೆ 6ನೇ ಗುಣಸ್ಥಾನದಲ್ಲಿ ಕೂಡ ಇರ್ತದೆ. ಆಹಾರಕ ಮಿಶ್ರಕಾಯ ಯೋಗದ ಅವಸ್ಥೆಯಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದ್ರೆ ಅದು ಈ ಯೋಗ ನಿವೃತ್ತಿ ಅಪರ್ಯಾಪ್ತಕದ ಕಾರಣದಿಂದ ಅಲ್ಲಿ ಕೂಡ ಇದು ಇರಲಿಕ್ಕೆ ಸಾಧ್ಯ ಇದೆ. ಆ ಅವಸ್ಥೆಯಲ್ಲಿ ಕೂಡ ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಅಲ್ಲಿ ಕೂಡ ಉಪಶಮಿಕ ಭಾವ ಇಲ್ಲ, ಕ್ಷಾಯಿಕ ಭಾವನೂ ಇಲ್ಲ. ಯಾಕೆಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವಾಗ ಕ್ಷಾಯಿಕ ಉಪಶಮಿಕದ ಇರುವುದಿಲ್ಲ. ಒಂದು ಸಮಯದಲ್ಲಿ ಒಂದೇ ಸಮ್ಯಕ್ತ್ವ ಇರುವುದು, 2 ಒಟ್ಟಿಗೆ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ 3 ಜ್ಞಾನಗಳಿರಲಿಕ್ಕೆ ಸಾಧ್ಯ. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಇಲ್ಲಿ ಇನ್ನೊಂದು ಮುನಿ ಅವಸ್ಥೆ ಇದೆ 6ನೇ ಗುಣಸ್ಥಾನದಲ್ಲಿ. ಮನಃಪರ್ಯ ಜ್ಞಾನನೂ ಇರ್ಲಿಕ್ಕೆ ಸಾಧ್ಯ ಇದೆ ಏನು? ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಆಹಾರಕ ಕಾಯಯೋಗದ ಜೊತೆಗೆ ಮನಃಪರ್ಯ ಜ್ಞಾನದ ಇರುವುದಿಲ್ಲ. ಹಾಗಾಗಿ 3 ಜ್ಞಾನಗಳು ಸಾಧ್ಯ. ಮತಿ, ಶುದ್ಧ, ಅವಧಿ. ಅಜ್ಞಾನ ಭಾವಗಳು ಇರುವುದಿಲ್ಲ. ಯಾಕೆಂದ್ರೆ ಸಮ್ಯಕ್ ದೃಷ್ಟಿ ಇದ್ದಾರೆ, ಮುನಿ ಮಹಾರಾಜರಿದ್ದಾರೆ.
ದರ್ಶನ ಭಾವಗಳಲ್ಲಿ 3 ಇರಲಿಕ್ಕೆ ಸಾಧ್ಯ: ಚಕ್ಷು, ಅಚಕ್ಷು, ಅವಧಿ. ಆಮೇಲೆ ಲಬ್ಧಿಗಳಲ್ಲಿ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ 5 ಲಬ್ಧಿಗಳು ಇರ್ತವೆ. ಸಮ್ಯಕ್ತದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರುತ್ತದೆ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರನೂ ಇದೆ, ಯಾಕೆಂದ್ರೆ ಮುನಿ ಮಹಾರಾಜರಿದ್ದಾರೆ, ಕ್ಷಾಯೋಪಶಮಿಕ ಚಾರಿತ್ರ ಇದ್ದೇ ಇರ್ತದೆ 6ನೇ ಗುಣಸ್ಥಾನದಲ್ಲಿ. ಸಂಯಮದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ, ಹಾಗಾಗಿ ಕ್ಷಾಯೋಪಶಮಿಕದ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಸಮ್ಯಕ್ತ್ವ ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಸಂಯಮದಲ್ಲಿ ಇಲ್ಲ. ಒಟ್ಟು ಎಷ್ಟು ಭಾವಗಳು? 13 ಭಾಗ. ಆಮೇಲೆ ಔದೈಕ ಭಾವಗಳಲ್ಲಿ ಯಾವ ಗತಿಯಲ್ಲಿ 6ನೇ ಗುಣಸ್ಥಾನ ಆಗ್ಬಹುದು? ಹಾಗಾಗಿ ಗತಿಯಲ್ಲಿ ಒಂದು ಗತಿ ಇದೆ. ಕಷಾಯಗಳಲ್ಲಿ 4 ಕಷಾಯಗಳು ಇರುತ್ತವೆ. ವೇದದಲ್ಲಿ ಒಂದೇ ವೇದ, ಪುರುಷ ವೇದ. ಯಾಕೆ ಅಂತಂದ್ರೆ ಮುನಿ ಮಹಾರಾಜರಿದ್ದಾರೆ, ಆಹಾರಕ ಕಾಯಯೋಗ ನಡೀತಾ ಇದೆ ಅಂದ್ರೆ ಅದು ಪುರುಷ ವೇದದ ಜೊತೆಗೇನೆ ಆಗುವಂತದ್ದಿದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 3 ಲೇಷ ಲೇಷ ಇರಬಹುದು. ಹೀಗೆ ಔದೈಕ ಭಾವ ಎಷ್ಟಾಯಿತು? 11. ಪಾರಿಣಾಮಿಕ ಭಾವಗಳು 2 ಆಗ್ತವೆ, ಒಂದು ಜೀವತ್ವ, ಇನ್ನೊಂದು ಭೋಗತ್ವ. ಹೀಗೆ ಎಲ್ಲಾ ಸೇರಿ 26 ಆಗುತ್ತವೆ. ಯಾರಲ್ಲಿ? ಪ್ರಮತ್ತ ಗುಣಸ್ಥಾನದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿರುವ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಜೀವರಲ್ಲಿ 26 ಭಾವಗಳು ಆಗಲು ಸಾಧ್ಯ. ತಿಳಿತು? ಹೀಗೆ ಕ್ಷಾಯೋಪಶಮಿಕದ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 2 ಗುಣಸ್ಥಾನಗಳು ಆಗಲಿಕ್ಕೆ ಸಾಧ್ಯ. ಅದು 4ನೇ ಗುಣಸ್ಥಾನ ಒಂದು, 6ನೇ ಗುಣಸ್ಥಾನ ಒಂದು. ಅರ್ಥ ಆಯ್ತು? ಆಯ್ತು. ಮುಂದೆ ಕ್ಷಾಯಿಕ ಸಮ್ಯಕ್ತ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ. ಕ್ಷಾಯಿಕ 9, ಕ್ಷಾಯೋಪಶಮಿಕ 2, ಔದೈಕ 7, ಪಾರಿಣಾಮಿಕ 2, ಒಟ್ಟು 40 ಭಾವಗಳು. ನೋಡ್ರಿ, ಸಮ್ಯಕ್ತ್ವ ಮಾರ್ಗಣದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ನಿವೃತ್ತಿ ಅಪರ್ಯಾಪ್ತಕ ಇದು ಸಾಮಾನ್ಯ ಮಾರ್ಗಣ ಸ್ಥಾನದಲ್ಲಿ ಹೇಳಿದ್ದಾರೆ. ಕ್ಷಾಯಿಕ ಸಮ್ಯಕ್ತ್ವದ ಗುಣಸ್ಥಾನಗಳು ಎಷ್ಟು ಪರ್ಯಾಪ್ತಕ ಅವಸ್ಥೆಯಿಂದ ಹೇಳಿ? 4ರಿಂದ 13. 14ರಲ್ಲಿ ಇರುವುದಿಲ್ಲ? ಇಲ್ಲ, 14ರಲ್ಲೂ ಇರುತ್ತೆ. 4ರಿಂದ 14. 4ರಿಂದ 14 ಮತ್ತು ಸಿದ್ಧ ಭಗವಾನರಲ್ಲಿ ಎಲ್ಲರಲ್ಲೂ ಕ್ಷಾಯಿಕ ಸಮ್ಯಕ್ತ್ವ ಇರುತ್ತದೆ. ಗುಣಸ್ಥಾನದಿಂದ ಕೇಳಿದ್ರೆ 4ರಿಂದ 14. ಟೋಟಲ್ ಎಲ್ಲಾ ಜೀವರ ಅಪೇಕ್ಷಾದಿಂದ ಕೇಳಿದ್ರೆ 4ರಿಂದ 14 ಮತ್ತು ಸಿದ್ಧ ಭಗವಾನರು. ಹೀಗಿದೆ. ಇನ್ನು ಅಪರ್ಯಾಪ್ತಕ ಅವಸ್ಥೆಯಿಂದ ಎಲ್ಲೆಲ್ಲಿ ಇರಬಹುದು ಕ್ಷಾಯೋಪಶಮಿಕ ಸಮ್ಯಕ್ತ್ವ? ಎಷ್ಟು ಗುಣ? 4ರಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇದೆ, ಜನ್ಮದ ಜೊತೆಗೆ ಇರಬಹುದು. 6ರಲ್ಲಿ ಇರಬಹುದು, 13ರಲ್ಲಿ ಇರಬಹುದು. ಇನ್ನು ಉಳಿದ ಯಾವುದೇ ಅವಸ್ಥೆಯಲ್ಲಿ ಅಪರ್ಯಾಪ್ತಕ ಅವಸ್ಥೆ ಬರುವುದಿಲ್ಲ. ತಿಳಿತು? ಕ್ಷಾಯಿಕ ಭಾವಗಳು. ಕ್ಷಾಯಿಕ ಸಮ್ಯಕ್ತ್ವ ಅಂತಂದ್ರೆ ಏನು? ದರ್ಶನ ಮೋಹನೀಯದ 3 ಭೇದಗಳು, ಅನಂತಾನುಬಂಧಿಯ ಕ್ರೋಧ, ಮಾನ, ಮಾಯಾ, ಲೋಭ ಈ 7 ಕರ್ಮ ಪ್ರಕೃತಿಗಳು ನಾಶವಾದಾಗ ಜೀವದಲ್ಲಿ ಯಾವ ಶಬ್ದಾನ ಇದೆಯೋ ಅದು ಕ್ಷಾಯಿಕ ಸಮ್ಯಕ್ತ್ವ ಭಾವ ಅಂತ ಅನ್ನಿಸ್ಕೊಳ್ತದೆ. ಕರ್ಮದ ನಾಶ ಕ್ಷಯ ಆಗಿರೋದು ಕರ್ಮ. ಭಾವದಲ್ಲಿ ಶ್ರದ್ಧೆ ಇದೆ, ಅದು ಜೀವತ್ತು, ಅದು ಸಮ್ಯಕ್ತ್ವ ಭಾವ. ಹಾಗಾಗಿ ಅದು ಕ್ಷಾಯಿಕ ಸಮ್ಯಕ್ತ್ವ. ಇದು ನಿವೃತ್ತಿಯ ಪರ್ಯಾಪ್ತಕ ಅಂದ್ರೆ ಜನ್ಮದ ಅವಸ್ಥೆಯಲ್ಲಿ ಅಥವಾ ಪರ್ಯಾಪ್ತಿಗಳು ಪೂರ್ಣ ಆಗುತ್ತಿರುವ ಅವಸ್ಥೆಯಲ್ಲಿರುವಂತದ್ದು. ಅಲ್ಲಿ ಏನೇನು ಆಗಲಿಕ್ಕೆ ಸಾಧ್ಯ ಭಾವಗಳು ನೋಡ್ರಿ.
ಕ್ಷಾಯಿಕ ಸಮ್ಯಕ್ತ ಇರುವಾಗ ಔಪಶಮಿಕ ಭಾವಗಳ ಆಗುವುದೇನು? ಇಲ್ಲ ಇಲ್ಲ. ಅಪರ್ಯಾಪ್ತಕರಲ್ಲಿ ಪರ್ಯಾಪ್ತಕರಲ್ಲಿ ಅಂತ ತಿಳ್ಕೊಂಡ್ರೆ ಆಗ್ಬಹುದು. ನಿವೃತ್ತಿ ಅಪರ್ಯಾಪ್ತಕರಲ್ಲಿ. ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಯಾವುದೇ ಔಪಶಮಿಕ ಭಾವ ಕ್ಷಾಯಿಕದ ಜೊತೆಗೆ ಇರುವುದಿಲ್ಲ. ಇನ್ನು ಪರ್ಯಾಪ್ತಕ ಅವಸ್ಥೆಯಲ್ಲಿ ನೋಡಿದ್ರೆ ಯಾವ್ದಾಗಬಹುದು? ಔಪಶಮಿಕ ಸಮ್ಯಕ್ತ. ಇಲ್ಲ, ಸಮ್ಯಕ್ತ ಇರಲಿಲ್ಲ. ಸಮ್ಯಕ್ತ ಕ್ಷಾಯಿಕನೇ ಇರುವುದು. ಚಾರಿತ್ರ ಆಗ್ಲಿಕ್ಕೆ ಸಾಧ್ಯತೆ. ಉಪಶಮ ಚಾರಿತ್ರ ಆಗ್ಬಹುದು, ಶ್ರೇಣಿ ಇರಬಹುದಲ್ಲ ಕ್ಷಾಯಿಕ ಸಮ್ಯಕ್ತದಿಂದ. ಹಾಗಾಗಿ ಅದು ಪರ್ಯಾಪ್ತಕರಲ್ಲಿ ಒಂದಿರ್ಲಿಕ್ಕೆ ಸಾಧ್ಯತೆ ಇದೆ. ಅಪರ್ಯಾಪ್ತಕ ಅವಸ್ಥೆ ಇರುವುದರಿಂದ ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಔಪಶಮಿಕದ ಯಾವ ಭಾವಗಳು ಇರುವುದಿಲ್ಲ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ಎಲ್ಲ ಇರಬಹುದು. ಯಾಕಂದ್ರೆ 13ರಲ್ಲಿ ಕೂಡ ಅಪರ್ಯಾಪ್ತಕ ಇದೆಯಲ್ಲ, ಅಲ್ಲಿ ಎಲ್ಲ 9 ಕ್ಷಾಯಿಕ ಭಾವಗಳಾಗಿರ್ತವೆ. ಜ್ಞಾನ, ದರ್ಶನ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ, ಸಮ್ಯಕ್ತ್ವ, ಚಾರಿತ್ರ ಎಲ್ಲಾ ಭಾವಗಳು ಆಗ್ಲಿಕ್ಕೆ ಸಾಧ್ಯ. ಇನ್ನು ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಕ್ಷಾಯೋಪಶಮಿಕದ ಯಾವ ಭಾವಗಳ ಆಗಲಿಕ್ಕೆ ಸಾಧ್ಯ ನೋಡ್ರಿ. ಮತಿಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ ಆಗಲಿಕ್ಕೆ ಸಾಧ್ಯ. ಜ್ಞಾನದಲ್ಲಿ ಅಜ್ಞಾನ ಯಾವುದೂ ಇರುವುದಿಲ್ಲ, ಯಾಕಂದ್ರೆ ಸಮ್ಯಕ್ ದರ್ಶನ ಇದೆ. ದರ್ಶನಗಳಲ್ಲಿ 3 ದರ್ಶನ ಆಗಲಿಕ್ಕೆ ಸಾಧ್ಯ: ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ ಕ್ಷಾಯೋಪಶಮಿಕದ 5 ಲಬ್ಧಿಗಳೇ ಇರಬಹುದು: ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ, ಕ್ಷಾಯೋಪಶಮ, ಸಂಬಂಧಿ. ಆಮೇಲೆ ಸಮ್ಯಕ್ತ್ವ, ಕ್ಷಾಯಿಕ ಸಮ್ಯಕ್ತ್ವ ಇರುವಾಗ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಬೇಕಿಲ್ಲ. ಆಮೇಲೆ ಚಾರಿತ್ರ ಇರಬಹುದು. 6ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ ಇರ್ತದೆ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ. ಆಮೇಲೆ ಸಂಯಮ ಇರುವುದಿಲ್ಲ, ಯಾಕಂದ್ರೆ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಹಾಗಾಗಿ ಎಷ್ಟಾಯ್ತು? 12. ಔಡೈಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ತ್ವದ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವಂತಹ ಯಾವ ಗತಿಗಳಿವೆ? ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯಿಕ ಸಮ್ಯಕ್ತ ಇರಬಹುದು. ಅಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಎಲ್ಲೆಲ್ಲಿ ಹೋಗ್ತಾರೆ ಅಂತ ಆಯ್ತು? 4 ನೋಡ್ರಿ. ಆಮೇಲೆ ಕಷಾಯಗಳು 4 ಇದೆ. ವೇದದಲ್ಲಿ ಸ್ತ್ರೀ ವೇದ ಒಂದಿರೋದ್ರಿಂದ ಉಳಿದ 2 ವೇದಗಳು ಇರ್ತವೆ. ಅಂದ್ರೆ ನಪುಂಸಕ ವೇದ, ಪುರುಷ ವೇದ ಇರುತ್ತವೆ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇರಲು ಸಾಧ್ಯ ಇರುತ್ತದೆ. ಅಂತೆವು ಅಂತಂದ್ರೆ ಏನಾಗುತ್ತೆ ಗೊತ್ತಾ? 13ರಲ್ಲಿ ಕೂಡ ಕ್ಷಾಯಿಕ ಸಮ್ಯಕ್ತ ಇದೆಯಲ್ಲ, ಹಾಗಾಗಿ ಇರಲು ಸಾಧ್ಯ. ಅಜ್ಞಾನ 4, 6ರಲ್ಲಿ ಇದೆ, ಹಾಗಾಗಿ ಇರಲು ಸಾಧ್ಯ. ಆಮೇಲೆ ಅಸಂಯಮ ಇರಲು ಸಾಧ್ಯ, ಗುಣಸ್ಥಾನದಲ್ಲಿ ಇದೆ. ಆಮೇಲೆ ಅಸಿದ್ಧತ್ವ ಇದೆ, ಯಾಕಂದ್ರೆ ಎಲ್ಲಿ ತನಕ ಸಿದ್ಧ ಭಗವಾನ್ ಆಗುವುದಿಲ್ಲ ಅಲ್ಲಿ ತನಕ ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 4 ಲೇಷಗಳು. ದೃಷ್ಟಿ ನೋಡು, ಕ್ಷಾಯಿಕ ಸಮ್ಯಕ್ ದೃಷ್ಟಿ ನರಕಕ್ಕೆ ಹೋಗುವುದಾದ್ರೆ ಯಾವ ಲೇಷದೊಂದಿಗೆ ಹೋಗ್ತಾರೆ? ಅದನ್ನೊಂದು ತಗೋಬೇಕಲ್ಲ. ತಿರ್ಯಂಕ ಗತಿಯಲ್ಲಿ ಹೋಗುವುದಾದ್ರೂ ಕೂಡ ಕಾಪೋತ ಲೇಷ ಇಂದಾನೆ ಹೋಗ್ತಾರೆ. ಹಾಗಾಗಿ ಕಾಪೋತ, ಪೀತ, ಪದ್ಮ, ಶುಕ್ಲ ಈ 4 ಲೇಷಗಳ ಆಗಲು ಸಾಧ್ಯ. ಯಾವುದರ ಜೊತೆಗೆ? ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಕಾಪೋತ, ಪೀತ, ಪದ್ಮ, ಶುಕ್ಲ ಈ 4 ಲೇಷಗಳಾಗಲು ಸಾಧ್ಯ. ಕೃಷ್ಣ ಮತ್ತು ನೀಲ ಇವು ಆಗುವುದಿಲ್ಲ. ಅಪರ್ಯಾಪ್ತಕದಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ ಆಗುವುದಿಲ್ಲ, ಇರುವುದಿಲ್ಲ. ಎಷ್ಟಾಯ್ತು? 17. ಆಮೇಲೆ 2 ಪಾರಿಣಾಮಿಕ ಭಾವಗಳು, ಜೀವತ್ವ, ಧೌರತ್ವ ಎಲ್ಲ ಸೇರಿಸಿ 40 ಭಾವಗಳು ಅಷ್ಟು ಆಗಲು ಸಾಧ್ಯ. 40 ಭಾವಗಳು ಆಗಲು ಸಾಧ್ಯ. ತಿಳಿತು? ಎಲ್ಲಿ ಆಗಲು ಸಾಧ್ಯ?
ಎಷ್ಟು ಗುಣಸ್ಥಾನಗಳನ್ನು ಒಳಗೊಂಡಂತದ್ದಿದೆ ಶಾಯಿಕ ಸಮ್ಯಕ್ತ್ವ ಅಪರ್ಯಾಪ್ತಕ ಅವಸ್ಥೆ? 4, 6, 13. ಇಬ್ರು ಗುಣಸ್ಥಾನಕ್ಕೆ ಸಂಬಂಧಪಟ್ಟದ್ದಿದೆ. ತಿಳಿತಲ್ಲ? ತಿಳಿತು. ಸರಿ, ಮುಂದೆ. 4ನೇ ಗುಣಸ್ಥಾನ ಅವಿರತ ಸಮ್ಯಕ್ತ ಗುಣಸ್ಥಾನ. ಕ್ಷಯೋಪಶಮಿಕ ಸಮ್ಯಕ್ತ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ. ಕ್ಷಾಯಿಕ 1, ಕ್ಷಯೋಪಶಮಿಕ 11, ಔದಯಿಕ 17, ಪಾರಿಣಾಮಿಕ 2, ಒಟ್ಟು 31 ಭಾವಗಳು. ಇದರ ವಿಶೇಷತೆ ಕ್ಷಾಯಿಕ ಸಮ್ಯಕ್ ದರ್ಶನದ ನಿವೃತ್ತಿ ಅಪರ್ಯಾಪ್ತಕದ ಪ್ರಮತ್ತವಿರತ ಗುಣಸ್ಥಾನದಲ್ಲಿ ಭಾವ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕ ಪ್ರಮತ್ತವಿರತ ಗುಣಸ್ಥಾನದ ಭಾವಗಳಲ್ಲಿಯ ಒಂದು ಕ್ಷಯೋಪಶಮ ಸಮ್ಯಕ್ತವನ್ನು ಕಡಿಮೆ ಮಾಡಿದರೆ 26 ಭಾವಗಳು ಉಳಿಯುತ್ತವೆ. ಹಾಗೂ ಸಯೋಗ ಕೇವಲಿಯಲ್ಲಿ ನಿವೃತ್ತಿ ಅಪರ್ಯಾಪ್ತಕದ ಸಯೋಗ ಕೇವಲಿಯ ಸಮಾನ 14 ಭಾವಗಳು ಇರುತ್ತವೆ. ಸಮ್ಯಕ್ತ್ವ ಮಾರ್ಗಣೆಯಲ್ಲಿ ಮಿಥ್ಯಾತ್ವ ಸಾಸಾಧನ ಹಾಗೂ ಸಮ್ಯಕ್ ಮಿಥ್ಯಾತ್ವವು ಸಹ ಬರುತ್ತದೆ. ಮಿಥ್ಯಾತ್ವ ಹಾಗೂ ಸಾಸಾಧನ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಭಾವ ಸಾಮಾನ್ಯ ಗುಣಸ್ಥಾನ ನಿವೃತ್ತಿ ಅಪರ್ಯಾಪ್ತಕದ ಸಮಾನ ಇರುತ್ತವೆ. ಹಾಗೂ ಸಮ್ಯಕ್ ಮಿಥ್ಯಾತ್ವದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯು ಇರುವುದೇ ಇಲ್ಲ. ಶಾಯಿಕ ಸಮ್ಯಕ್ತ್ವದ ಒಟ್ಟು ಗುಣಸ್ಥಾನಗಳು ಅಪರ್ಯಾಪ್ತಕದಲ್ಲಿ 4, 6, 13 ಮತ್ತು ಸಮ್ಯಕ್ತ್ವ ಮಾರ್ಗಣ ಇದೆಯಲ್ಲ, ಇದರಲ್ಲಿ ಇನ್ನ 3 ಇದಾವಲ್ಲ, ಅದ್ರ ಬಗ್ಗೆನೂ ಹೇಳಿದ್ದಾರೆ. ಸಮ್ಯಕ್ತ್ವ ಮಾರ್ಗಣದಲ್ಲಿ ಮಿಥ್ಯಾತ್ವ ಸಮ್ಯಕ್ತ್ವ ಮಾರ್ಗಣ ಇದು ಒಂದಿದೆ, ಸಾಸಾಧನ ಸಮ್ಯಕ್ತ್ವ ಮಾರ್ಗಣ ಇದು ಒಂದಿದೆ, ಸಮ್ಯಕ್ ಮಿಥ್ಯಾತ್ವ ಮಾರ್ಗಣ, ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ತ್ವ ಅಂದ್ರೆ ಇದು ಒಂದು 3 ಮಾರ್ಗಣಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಮಿಥ್ಯಾತ್ವ ಸಮ್ಯಕ್ತ್ವದ್ದು ಸಾಮಾನ್ಯವಾಗಿ ಅಪರ್ಯಾಪ್ತಕದಲ್ಲಿ ಮಿಥ್ಯಾತ್ವದ ಏನ್ ಕಥನ ಬರ್ತದೆ ಅದೇ ಸಾಮಾನ್ಯ, ಅದೇ ಗುಣಗಳು, ಅದೇ ಭಾವಗಳು ಇರ್ತವೆ. ಸಾಸಾಧನದಲ್ಲಿಯೂ ಕೂಡ ಹಾಗೇನೆ ಇರ್ತವೆ. ಸಾಸಾಧನದ ಸಾಮಾನ್ಯ ಏನ್ ವಿಷಯ ಇದೆಯಲ್ಲ ಹಾಗೆ. ಇನ್ನು ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ತ್ವ ಮಾರ್ಗಣ ಇದೆಯಲ್ಲ, ಅಲ್ಲಿ ಅಪರ್ಯಾಪ್ತಕ ಅವಸ್ಥೆನೇ ಇರುವುದಿಲ್ಲ. ಯಾಕಂದ್ರೆ ಅಲ್ಲಿ ಜನ್ಮ ಮರಣ ಯಾವುದೂ ಆಗುವುದಿಲ್ಲ. ಹಾಗಾಗಿ ಅವುಗಳನ್ನ ಯಾವುದು ಸಮಾನ ಇವೆ ಹಿಂದಿನಂತೆ ಅವುಗಳನ್ನ ಹಾಗೆ ಅಷ್ಟೇ ಭಾವಗಳನ್ನ ತಿಳಿದುಕೊಳ್ಬೇಕು. ಇಲ್ಲಿ ಅದನ್ನ ಉಳಿದು ಇಲ್ಲಿ ಏನೇನ್ ಕೊಟ್ಟಿದಾರಲ್ಲ ಉಳಿದ ಸಮ್ಯಕ್ತ್ವದ ಬಗ್ಗೆ ಹೇಳ್ತಿದ್ದಾರೆ. ಕ್ಷಾಯಿಕ ಸಮ್ಯಕ್ತ್ವದ ಗುಣಸ್ಥಾನಗಳ ಆಧಾರದಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಹೇಳ್ತಿದ್ದಾರೆ. ಔಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಎಲ್ಲಿ ಇರುವುದಿಲ್ಲ? ಕ್ಷಾಯಿಕ ಸಮ್ಯಕ್ತ್ವ ಇರುವಾಗ ಅವಿರತ ಗುಣಸ್ಥಾನದಲ್ಲಿ ಔಪಶಮಿಕದ ಸಮ್ಯಕ್ತ್ವ ಭಾವನೂ ಇರುವುದಿಲ್ಲ, ಚಾರಿತ್ರ ಭಾವನೂ ಇರುವುದಿಲ್ಲ. ಇನ್ನು ಕ್ಷಾಯಿಕ ಭಾವಗಳಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಎಷ್ಟು ಭಾವ ಆಗಬಹುದು? ಯಾಕಂದ್ರೆ ಅವಿರತದ ಜೊತೆಗೆ ಒಂದೇ ಕ್ಷಾಯಿಕ ಭಾವ ಇದೆ. ಹಾಗಾಗಿ ಅದು ಒಂದೇ ಇರ್ತದೆ. ಇನ್ನು ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ಅಪರ್ಯಾಪ್ತಕರಲ್ಲಿ ಕ್ಷಾಯೋಪಶಮಿಕ ಭಾವಗಳು 3 ಜ್ಞಾನ ಭಾವ ಇರಬಹುದು. ಮತೀಶ್ರುತ ಅವಧಿ ಅಜ್ಞಾನ ಭಾವಗಳು ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನ ಭಾವಗಳು, ಚಕ್ಷುವ ಚಕ್ಷು ಅವಧಿ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ 5 ಲಬ್ಧಿ ಭಾವಗಳು ಇರುತ್ತವೆ. ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಎಲ್ಲಿ ಇರುವುದಿಲ್ಲ? ಎಲ್ಲೂ ಇರುವುದಿಲ್ಲ. ಕ್ಷಾಯಿಕ ಸಮ್ಯಕ್ತ್ವದ ಅವಿರತ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಚಾರಿತ್ರವೂ ಇರುವುದಿಲ್ಲ, ಸಂಯಮಾಸಯಮವೂ ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳು ಎಷ್ಟಾದವು? 11. ಕ್ಷಾಯಿಕ ಸಮ್ಯಕ್ತ್ವ ಅವಿರತ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಲ್ಲೆಲ್ಲಿ ಇರಬಹುದು? ಯಾವ್ಯಾವ ಗತಿಗಳಲ್ಲಿ? ಎಲ್ಲಾ ಗತಿಗಳಲ್ಲಿ ಇರಬಹುದು. ಕಷಾಯಗಳ 4 ಇರಬಹುದು, ಇರುತ್ತವೆ.
ವೇದದಲ್ಲಿ ಸ್ತ್ರೀ ವೇದವೊಂದನ್ನು ಬಿಟ್ಟು ಮಿಥ್ಯಾತ್ವ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ 4 ಲೇಷಗಳು. ಕೃಷ್ಣ ನೀಲ ಲೇಷ ಎರಡನ್ನ ಬಿಟ್ರೆ ಉಳಿದ 4 ಲೇಷಗಳು ಇರುತ್ತವೆ, ಇರಲು ಸಾಧ್ಯ. ಎಷ್ಟು? 17 ಆಯ್ತು, 17 ಆಯ್ತು. ಆಮೇಲೆ 2 ಪಾರಿಣಾಮಿಕ ಭಾವಗಳು, ಜೀವತ್ವ, ಭವ್ಯತ್ವ ಎಲ್ಲ ಸೇರಿ 31 ಭಾವ. 31 ಯಾವುದರ ಅಪೇಕ್ಷೆಯಿಂದ ಇದು? ಇದು ತಿಳಿತು. ಇನ್ನು 6ನೇ ಗುಣಸ್ಥಾನದ ಕಥನ ನೋಡ್ರಿ, ಏನ್ ಹೇಳ್ತಾರೆ. ಹಿಂದಿನಂತೆನೇ ಇರ್ತದೆ, ಆದ್ರೆ ಒಂಚೂರು ಬದಲಾವಣೆ ಇದೆ ಅಂತ ಹೇಳಿದ್ದಾರೆ. ಪ್ರಮತ್ತ ವಿರತ ಗುಣಸ್ಥಾನ ಕ್ಷಾಯಿಕ ಸಮ್ಯಕ್ತದ ನಿರ್ವೃತ್ತಿಯ ಪರ್ಯಾಪ್ತಕ ಅವಸ್ಥೆ. ಪ್ರಮತ್ತ ವಿರತ ಅಂದ್ರೆ ಎಷ್ಟನೇ ಗುಣಸ್ಥಾನ? 6ನೇ ಗುಣ. ಪ್ರಮತ್ತ ವಿರತ ಇರುವಾಗ ಕ್ಷಾಯಿಕ ಸಮ್ಯಕ್ತ ಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಭಾವಗಳೇ ಯಾವುದೂ ಇರುವುದಿಲ್ಲ. ಕ್ಷಾಯಿಕ ಸಮ್ಯಕ್ತ ಎಷ್ಟಿರ್ಬೋದು? ಕ್ಷಾಯಿಕ ಭಾವಗಳು ಎಷ್ಟಿರ್ಬೋದು? 6ರಲ್ಲಿ ಒಂದೇ ಇರ್ತದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಆಗ್ಬಹುದು, ಮತ್ತೆ ಶುದ್ಧಾವಧಿ ಅಜ್ಞಾನ ಇರುವುದಿಲ್ಲ, ದರ್ಶನ 3 ಇರಬಹುದು, ಲಬ್ಧಿಗಳು 5 ಇರ್ತವೆ, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಚಾರಿತ್ರ ಇರ್ತದೆ, ಸಂಯಮ ಇರುವುದಿಲ್ಲ. ಎಷ್ಟು ಭಾವ ಆಯ್ತು? 12. ಮೇಲೆ ಒಂದು ಕ್ಷಾಯಿಕ ಸಮ್ಯಕ್ತ್ವ ಇದೆ, ಕ್ಷಾಯೋಪಶಮಿಕದಲ್ಲಿ 12 ಭಾವ ಆಯ್ತು. ಆಮೇಲೆ ಔದೈಕದಲ್ಲಿ ಗತಿ ಎಷ್ಟಾಗ್ಬಹುದು? 1 ಗತಿ, ಮನುಷ್ಯ ಗತಿ ಮಾತ್ರ. ಮಾತ್ರ. ಆಮೇಲೆ ಕಷಾಯಗಳಲ್ಲಿ ಎಲ್ಲ 4 ಕಷಾಯಗಳಿವೆ. ವೇದದಲ್ಲಿ ಒಂದೇ ವೇದ, ಒಂದೇ ವೇದ, ಒಂದೇ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಶುಭಲೇಷಗಳಿರ್ಬೋದು. ಔದೈಕ ಭಾವ ಎಷ್ಟಾಯ್ತು ಹೇಳಿ? 11. ಆಮೇಲೆ 2 ಪಾರಿಣಾಮಿಕ ಭಾವಗಳು ಸೇರಿಸಿ 26 ಆಗುತ್ತೆ. 26 ಎಲ್ಲ ಒಟ್ಟು. 6ನೇ ಗುಣಸ್ಥಾನದಲ್ಲಿ ಅಂದ್ರೆ ಪ್ರಮತ್ತ ವಿರತ ಗುಣಸ್ಥಾನದ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯಿಕ ಸಮ್ಯಕ್ತ್ವದಲ್ಲಿ 26 ಭಾವಗಳಾಗಲು ಸಾಧ್ಯ. ತಿಳಿತು? ಇನ್ನು ಒಂದು ಗುಣಸ್ಥಾನ ಇದೆ ಕ್ಷಾಯಿಕ ಸಮ್ಯಕ್ತದ್ದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ, 13ನೇ ಗುಣಸ್ಥಾನ. ಅಲ್ಲಿ ಔಪಶಮಿಕ ಭಾವ 1 ಇರೋದಿಲ್ಲ, ಕ್ಷಾಯಿಕ ಭಾವಗಳು 9 ಇರ್ತವೆ. ಅರ್ಥ ಆಯ್ತು? ಆಮೇಲೆ ಕ್ಷಾಯೋಪಶಮಿಕದಲ್ಲಿ ಯಾವುದು 1 ಇಲ್ಲ. ಔದೈಕದಲ್ಲಿ ಗತಿ 1 ಇರ್ತದೆ, ಮನುಷ್ಯ ಗತಿ. ಆಮೇಲೆ ಅಸಿದ್ಧತ್ವ 1 ಇರ್ತದೆ. ಮಧ್ಯದಲ್ಲಿ ಯಾವುದೂ ಇರೋದಿಲ್ಲ. ಕಷಾಯ, ವೇದ, ಮಿಥ್ಯಾದರ್ಶನ, ಅಜ್ಞಾನ, ಅಸಂಯಮ ಇವ್ಯಾವು ಇರೋದಿಲ್ಲ. ಗತಿ 1 ಇದೆ, ಮನುಷ್ಯ ಗತಿ. ಆಮೇಲೆ 1 ಅಸಿದ್ಧತ್ವ ಇದೆ, 1 ಶುಕ್ಲಲೇಷ ಇದೆ. ಹಾಗಾಗಿ ಔದೈಕದಲ್ಲಿ 3 ಭಾವಗಳು. ಆಮೇಲೆ ಪಾರಿಣಾಮಿಕದಲ್ಲಿ 2 ಜೀವತ್ವ, ಭವ್ಯತ್ವ ಎಲ್ಲ ಸೇರಿ 14 ಭಾವಗಳಾಗ್ತವೆ. 14 ಭಾವಗಳಾಗ್ತವೆ. ಒಂದು ನೋಡ್ರಿ. ಸಂಜ್ಞಿ ಮಾರ್ಗನೆ ಸಂಜ್ಞಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 15, ಔದೈಕ 21, ಪಾರಿಣಾಮಿಕ 3 ಒಟ್ಟು 41 ಭಾವಗಳು. ಇದರ ವಿಶೇಷತೆ ಸಂಜ್ಞಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಗುಣಸ್ಥಾನ 1, 2, 4 ಹಾಗೂ 6 ಇರುತ್ತವೆ. ಇದರಲ್ಲಿ ಭಾವ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕದ ಸಮಾನ ಕ್ರಮವಾಗಿ 33, 30, 35 ಹಾಗೂ 27 ಭಾವಗಳು ಇರುತ್ತವೆ. ಇಲ್ಲಿಗೆ ಸಮ್ಯಕ್ತ ಮಾರ್ಗಣ ಮುಗಿದು ಮುಂದೆ 13ನೇ ಮಾರ್ಗಣ ಇದೆ, ಸಂಜ್ಞಿ ಮಾರ್ಗಣ. ಸಂಜ್ಞಿ ಅಂತಂದ್ರೆ ಮನರಹಿತವಾದ ಜೀವಗಳನ್ನ ತಿಳಿದುಕೊಳ್ಳಿಕ್ಕಿರುವಂತಹ
ಮಾರ್ಗಣ. ಮನಸ್ಸಿನ ಆಧಾರದ ಮೇಲೆ ಜೀವಗಳನ್ನು ಹುಡುಕುವುದು, ಅದು ಸಂಜ್ಞೆ ಮಾರ್ಗಣ. ಅದರಲ್ಲಿ ಮನ ಉಳ್ಳಂತಹ ಜೀವದ್ದು ಒಂದು ಭೇದ, ಮನ ಇಲ್ಲದೆ ಇರುವಂತಹ ಜೀವದ್ದು ಒಂದು ಭೇದ, ಎರಡು ಭೇದಗಳಾಗ್ತವೆ. ಅದರಲ್ಲಿ ನಮಗ್ ಮೊದಲನೇ ಏನಿದೆ ಅಂದ್ರೆ ಸಂಜ್ಞೆ ಜೀವದ ಬಗ್ಗೆ ಹೇಳ್ತಾರೆ. ಸಂಜ್ಞೆ ಜೀವ ಇರುವಂತದ್ದ ಅವಸ್ಥೆಯಲ್ಲಿ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಸಂಜ್ಞೆ ಜೀವ ಅಂದ್ರೆ ಮನ ಸಹಿತವಾದ ಜೀವ, ಅಸಂಜ್ಞೆ ಅಂದ್ರೆ ಮನರಹಿತವಾದ ಜೀವ. ಅದರಲ್ಲಿ ಔಪಶಮಿಕ ಭಾವಗಳು, ಸಂಜ್ಞೆ ಜೀವದಲ್ಲಿ ಔಪಶಮಿಕ ಭಾವಗಳು ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ಅಪರ್ಯಾಪ್ತಕ ಇರಬಹುದು. ದ್ವಿತೀಯೋಪಶಮ ಸಮ್ಯಕ್ ಒಂದಿರ್ತದೆ, ಅದು ವೈಮಾನಿಕ ದೇವತೆಗಳಲ್ಲಿ ಜನ್ಮ ತಾಳುವಂತ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದು ದ್ವಿತೀಯೋಪಶಮ ಇರಲಿಕ್ಕೆ ಸಾಧ್ಯ ಸಂಜ್ಞೆ ಜೀವದಲ್ಲಿ. ಸಂಜ್ಞೆ ಜೀವದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಶಾಯಿಕ ಸಮ್ಯಕ್ತ್ವಗಳು ಎಷ್ಟಿರಬಹುದು? ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, 13ನೇ ಗುಣಸ್ಥಾನದಲ್ಲಿ ಕೂಡ ಜೀವ ಇದೆ ಅಲ್ಲ? ಅಲ್ಲಿ ಶಾಯಿಕ ಸಮ್ಯಕ್ತ್ವದ ಉಳಿದ ಭಾವಗಳು ಇರಬಹುದಲ್ಲ? ಅಲ್ಲಿ ಮನಸ್ಸು ಇರಲ್ಲ ಅಲ್ಲ, ಅದಕ್ಕೋಸ್ಕರ. ವೆರಿ ಗುಡ್, ಮನಸ್ಸಿರುತ್ತಲ್ಲ. ವೆರಿ ಗುಡ್, ವೆರಿ ಗುಡ್. ಕೇವಲಿ ಭಗವಾನದಲ್ಲಿ ಸಂಜ್ಞೆನೂ ಅಲ್ಲ, ಕೇಳ್ವಿ ಭಗವಾನ ಅಲ್ಲ, ಅಸಂಜ್ಞೆನೂ ಅಲ್ಲ. ವೆರಿ ಗುಡ್. ಅದಕ್ಕಾಗಿ ಕ್ಷಾಯಿಕ ಸಮ್ಯಕ್ತ ಒಂದೇ ಅಪರ್ಯಾಪ್ತಕದಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಇದು 4, 6 ಬರುವಂತಹ ಅಪರ್ಯಾಪ್ತಕ ಅವಸ್ಥೆ ಮಾತ್ರ ಬರ್ತದೆ ಸಂಜ್ಞೆ ಜೀವರಲ್ಲಿ. ಸಂಜ್ಞೆ ಇರುವುದು 12ನೇ ಗುಣಸ್ಥಾನ ತನಕ ಮಾತ್ರ. ತಿಳಿತು? ಸಂಜ್ಞೆ 12 ತನಕ, ಆದ್ರೆ ಅದ್ರದ್ದೆಲ್ಲ ಅವಯವಗಳು ಇರುವುದೇ ಒಂದೇ ಕೂಡ ಇರ್ತವೆ. ಕ್ಷಾಯಿಕ ಸಮ್ಯಕ್ತ್ವ ಒಂದಿರ್ತದೆ ಸಂಜ್ಞೆ ಮಾರ್ಗಣದಲ್ಲಿ ಅಪರ್ಯಾಪ್ತಕ ಅವಸ್ಥೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಮತೀಶುದ್ಧ ಅವಧಿ 3 ಇರಲಿಕ್ಕೆ ಸಾಧ್ಯ ಸಂಜ್ಞೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಇನ್ನು ಸಂಜ್ಞೆ ಜೀವಿಗಳು ಮಿಥ್ಯಾದೃಷ್ಟಿ ಇರಬಹುದೇನಿಲ್ಲೋ ಅಪರ್ಯಾಪ್ತಕ ಅವಸ್ಥೆಯಲ್ಲಿ? ಅಲ್ಲಿ ಅಜ್ಞಾನ ಭಾವ ಕೂಡ ಇರಬಹುದು, 2, ಕುಮತಿ ಮತ್ತು ಕೋಶತ. ಆಮೇಲೆ ದರ್ಶನದಲ್ಲಿ ಹೆಚ್ಚಂದ್ರೆ 3 ದರ್ಶನ ಆಗಬಹುದು, ಚಕ್ಷು ಅವಧಿ. ಲಬ್ಧಿಗಳಲ್ಲಿ ಕ್ಷಾಯೋಕ್ಷಮಿಕ ದಾನ ಲಾಭ ಭೋಗ ವೀರ್ಯ 5 ಇರ್ತವೆ. ಇನ್ನು ಸಮ್ಯಕ್ತ್ವದ ಗುಣಸ್ಥಾನಗಳ ಅಪೇಕ್ಷದಿಂದ ಸಂಜ್ಞೆ ಜೀವದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯೋಕ್ಷಮಿಕ ಸಮ್ಯಕ್ತ ಭಾವನೂ ಆಗಲಿಕ್ಕೆ ಸಾಧ್ಯ. 6ನೇ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದರಿಂದ ಚಾರಿತ್ರ ಭಾವನೂ ಆಗ್ಲಿಕ್ಕೆ ಸಾಧ್ಯ. ಸಂಯಮದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ, ಹಾಗಾಗಿ ಸಂಜ್ಞೆ ಮಾರ್ಗಣದಲ್ಲಿ ಸಂಯಮ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇಲ್ಲ. ಎಷ್ಟಾಯ್ತು? 15 ಭಾವಗಳಲ್ಲಿ ಸಂಜ್ಞೆ ಜೀವಗಳು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಲ್ಲೆಲ್ಲಿ ಹುಟ್ಟಬಹುದು? 4 ಕಷಾಯಗಳು ಎಷ್ಟಿರಬಹುದು? 4 ಕಷಾಯ. ವೇದಗಳು ಎಷ್ಟಿರಬಹುದು? 3 ವೇದ. ದರ್ಶನ ಇರಬಹುದೇನಿಲ್ಲ? ಇದೆ. ಅದು ಇದೆ. ಅದು ಇದೆ. 21 ಔದಾಯಿಕ ಭಾವ. 21 ಎಲ್ಲ ಆಗ್ತವೆ. ಆಮೇಲೆ ಪಾರಿಣಾಮಿಕದು ಕೂಡ ಎಲ್ಲ ಆಗ್ತವೆ. ಜೀವತ್ವ, ಭವ್ಯತ್ವ, ಅವ್ಯತ್ವ 3 ಆಗ್ತವೆ. ಈಗ ಮಿಥ್ಯಾತ್ವ ಗುಣಸ್ಥಾನಕ್ಕೆ ಭವ್ಯರು ಮಾತ್ರ ಅಲ್ಲ, ಅಭವ್ಯ ಜೀವರು ಇದ್ದಾರೆ. ಹಾಗಾಗಿ ಅಲ್ಲಿ 3 ಪಾರಿಣಾಮಿಕ ಎಲ್ಲ ಸೇರಿಸಿ ಎಷ್ಟಾಯ್ತು? ಇದು ಸಂಜ್ಞೆ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಸಂಜ್ಞೆ ಜೀವದ ಅಪೇಕ್ಷಾದಿಂದ 41 ಭಾವಗಳು ಆಗಲು ಸಾಧ್ಯ. ಇದು ಮಾರ್ಗಣ ಸಾಮಾನ್ಯದ ವಿಷಯ. ಇನ್ನು ಒಂದೊಂದು ಗುಣಸ್ಥಾನದಲ್ಲಿ ಎಲ್ಲೆಲ್ಲಿ ಅಪರ್ಯಾಪ್ತಕ ಇದಾವು, ಎಲ್ಲೆಲ್ಲಿ ಸಂಜ್ಞೆ ಇರ್ತದೆ, ಅಲ್ಲಿ ಎಲ್ಲಾ ಗುಣಸ್ಥಾನಗಳದ್ದು ಲೆಕ್ಕ ತೆಗಿಬೇಕಲ್ಲ. ಸಂಜ್ಞೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮೊದಲನೇದು 1ನೇ ಗುಣಸ್ಥಾನದಲ್ಲಿ ಇರಬಹುದು, 2ನೇ ಗುಣಸ್ಥಾನದಲ್ಲಿಯೂ ಸಂಜ್ಞೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಬಹುದು ಜನ್ಮದ ಜೊತೆಗೆ.
3ರಲ್ಲಿ ಇಲ್ಲ, 4ರಲ್ಲಿ ಇರಬಹುದು, 5ರಲ್ಲಿ ಇರೋದಿಲ್ಲ, 6ರಲ್ಲಿ ಇರಬಹುದು. ಇನ್ನು 7ರಿಂದ ಮುಂದೆ 12 ತನಕ ಎಲ್ಲಿಯೂ ಕೂಡ ಪರ್ಯಾಪ್ತಕ ಅವಸ್ಥೆ ಇಲ್ಲ. ಹಾಗಾಗಿ 1, 2, 4, 6 ಇವು ಸಂಜ್ಞೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಆಗುವಂತ ಗುಣಸ್ಥಾನಗಳು. ತಿಳಿತು? ಹೇಳಲಿ. 1, 2, 4, 6. ಸಂಜ್ಞೆ ಜೀವ ಮಿಥ್ಯಾತ್ವದಲ್ಲಿದೆ ಅಂತಂದ್ರೆ 1, 2ರಿಂದ ಇರ್ತದೆ. ಸಮ್ಯಕ್ ದೃಷ್ಟಿ ಇದೆ ಅಂದ್ರೆ 4, 6ರಿಂದ ಇರ್ತದೆ ಸಂಜ್ಞೆಯ ಪರ್ಯಾಪ್ತಕ ಅವಸ್ಥೆ. ಇನ್ನು ಇದರಲ್ಲಿ ಎಷ್ಟೆಷ್ಟು ಭಾವ ಆಗ್ಬಹುದು ನೋಡ್ರಿ. ಮೊದಲನೇ ಗುಣಸ್ಥಾನ ಸಂಜ್ಞೆ ಮಾರ್ಗಣ ಇದೆ, ಅಪರ್ಯಾಪ್ತಕ ಅವಸ್ಥೆ ಇದೆ, ಮಿಥ್ಯಾತ್ವದ ಅಪೇಕ್ಷದಿಂದ ನೋಡ್ರಿ ಏನಿದೆ ಅರ್ಥ ಆಯ್ತು. ಮಿಥ್ಯಾತ್ವ ಗುಣಸ್ಥಾನ, ಸಂಜ್ಞೆ, ನಿವೃತ್ತಿ ಅಪರ್ಯಾಪ್ತಕ. ತಿಳಿತು? ಔಪಶಮಿಕ ಭಾವಗಳು 1 ಆಗುವುದಿಲ್ಲ, ಭಾವಗಳು ಆಗುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಎಷ್ಟಿರ್ಬೋದು? ಜ್ಞಾನ ಇಲ್ಲ, ಕುಮತಿ ಕುಶಿತ 2 ಅಜ್ಞಾನ ಇರ್ತವೆ. ನೋಟ್ ಮಾಡ್ಕೊಳ್ಳಿ, 2 ಅಜ್ಞಾನ ಭಾವ. ದರ್ಶನದಲ್ಲಿ 2 ಚಕ್ಷು ಅಚಕ್ಷು. ಲಬ್ಧಿಗಳಲ್ಲಿ 5 ಲಬ್ಧಿ. ಸಮ್ಯಕ್ತ್ವ ಇರುವುದಿಲ್ಲ, ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. 9 ಸರಿ. ಆಮೇಲೆ ಔದೈಕದಲ್ಲಿ ಎಲ್ಲೆಲ್ಲಿ ಮಿಥ್ಯಾ ದೃಷ್ಟಿ ಸಂಜ್ಞೆ ಹುಟ್ಟಬಹುದು? ಕಷಾಯಗಳು ಎಲ್ಲ, ವೇದ, ದರ್ಶನ, ಅಜ್ಞಾನ ಇದೆ, ಅಸಂಯಮ, ಅಸಂಗತ್ವ, ಲೇಷೆ ಎಲ್ಲ ಕೂಡಿಸ್ರಿ. 21 ಪಾರಿಣಾಮಿಕ ಭಾವಗಳು ಎಷ್ಟು? ಟೋಟಲ್ ಮಾಡ್ರಿ ಎಲ್ಲ. 33. ವೆರಿ ಗುಡ್. ಎಷ್ಟಾಯ್ತು? 33. ಯಾವ ಗುಣಸ್ಥಾನದಲ್ಲಿ? 1ನೇ ಮಿಥ್ಯಾತ್ವ ಗುಣಸ್ಥಾನ. ಯಾವ ವೆರಿ ಗುಡ್. ಇನ್ನು ಇದೇ ರೀತಿ 2ನೇ ಗುಣಸ್ಥಾನದ್ದು ಮಾಡ್ರಿ. ಔಪಶಮಿಕ ಭಾವ ಎಷ್ಟು? ಇರೋದಿಲ್ಲ. ಕ್ಷಾಯಿಕ ಭಾವ ಕ್ಷಾಯೋಕ್ಷಮಿಕದಲ್ಲಿ ಜ್ಞಾನ 3 ಇಲ್ಲ, 2 ಅಜ್ಞಾನ. ಜ್ಞಾನದಲ್ಲಿ 1 ಇರೋದಿಲ್ಲ, ಅಜ್ಞಾನದಲ್ಲಿ ಕುಮತಿ ಕುಶಿತ 2. ದರ್ಶನದಲ್ಲಿ 2 ಚಕ್ಷು ಅಚಕ್ಷು. ಲಬ್ಧಿ 5 ಲಬ್ಧಿ. ಸಮ್ಯಕ್ತ್ವ ಇಲ್ಲ, ಚಾರಿತ್ರ ಇರೋದಿಲ್ಲ, ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 9 ಗತಿಗಳಲ್ಲಿ ಎಲ್ಲೆಲ್ಲಿ ಹೋಗ್ಬೋದು? 3 ಗತಿ. 3 ಗತಿ. ಪಾಯಿಂಟ್ ಮಾಡ್ಕೊರಿ. 3 ಗತಿ. 2ನೇ ಗುಣಸ್ಥಾನದಿಂದ ಪರ್ಯಾಪ್ತಕದಲ್ಲಿ ಜೀವನದಲ್ಲಿ ಇರೋದಿಲ್ಲ. ಕಷಾಯಗಳು 4 ಇರುತ್ತೆ. ವೇದ 3 ವೇದನೆ ಇರುತ್ತದೆ. 3 ವೇದ. ಆಮೇಲೆ ಮಿಥ್ಯಾ ದರ್ಶನ ಇರುವುದಿಲ್ಲ, ಅಜ್ಞಾನ, ಇರುತ್ತದೆ, ಅಸಂಯಮ, ಇದೆ, ಅಸಿದ್ಧತ್ವ, ಇದೆ. ಲೇಷ 6 ಲೇಷಗಳು ಇರುತ್ತೆ. ಲೇಷ 6 ಇರ್ತದೆ. ಆಮೇಲೆ ಪಾರಿಣಾಮಿಕ ಭಾವ 2 ಇರುತ್ತೆ. ಭವ್ಯತ್ವ ಎಲ್ಲ ಸೇರಿ 17. ಜೀವತ್ವ ಭವ್ಯತ್ವ 2 ಇರ್ತವೆ. ಭವ್ಯತ್ವ ಅಭವ್ಯತ್ವ ಅಲ್ಲ, ಜೀವತ್ವ. ಎಷ್ಟಾಯ್ತು? 30 ಭಾವಗಳು. 30 ಭಾವ ಆಗುತ್ತೆ. 30 ಸರಿ ಇದೆ. 2ನೇ ಗುಣಸ್ಥಾನದಲ್ಲಿ ಸಂಜ್ಞೆ ಮಾರ್ಗಣದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು? 30 ಭಾವ. ಇನ್ನು ಯಾವ್ದು ಗುಣಸ್ಥಾನ? 4ನೇ ಗುಣಸ್ಥಾನ. ಅವಿರತ ಸಮ್ಯಕ್ತ್ವ ಸಂಜ್ಞೆ
ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ. ಔಪಶಮಿಕ ಭಾವ ಒಂದಿರಬಹುದು. ದ್ವಿತೀಯೋಪಶಮ ಇರ್ಬೋದಾ? ಇರ್ಬೋದು ಒಂದು. ದ್ವಿತೀಯೋಪಶಮ ವೈಮಾನಿಕ ದೇವತೆಗಳಲ್ಲಿ ಇರುತ್ತದೆ. ಶಾಯಿಕ ಭಾವಗಳು ಇರುವುದಿಲ್ಲ. ಅವಿರತ ಅವಸ್ಥೆ ಸಂಜ್ಞಿ ನಿವೃತ್ತಿ ಅಪರ್ಯಾಪ್ತಕ ಒಂದಿರಬಹುದು. ಒಂದಿರ್ಬೋದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಮೂರು ಅಜ್ಞಾನ ದರ್ಶನ ಮೂರು ಲಬ್ಧಿ ಐದು ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು. ಆಮೇಲೆ ಇರುವುದಿಲ್ಲ. ಸಂಯಮ ಇರುವುದಿಲ್ಲ. ಯಾಕೆಂದ್ರೆ ಅವಿರತ ಅವಸ್ಥಾ ಇದೆ. ಎಷ್ಟಾಯ್ತು? 12. ಆಮೇಲೆ ಔದೈಕ ಭಾವಗಳಲ್ಲಿ ಎಲ್ಲೆಲ್ಲಿ ಹೋಗ್ಬೋದು? 4 ಗತಿಗಳು. ಅವಿರತ ಸಮ್ಯಕ್ತದ ಜೊತೆಗೆ 4 ಗತಿಗೆ ಹೋಗ್ಬೋದು. ಸಂಜ್ಞೆ ಜೀವ ಕಷಾಯಗಳು 4 ಇದೆ. ಇದನ್ನು ವಿಚಾರ ಮಾಡಿ ಹೇಳಿ. ವೇದ ಇರೋದಿಲ್ಲ ಬಯ್ಯಾಜವ್ರೆ. ನಪುಂಸಕ ವೇದ ಪುರುಷ ವೇದ ಇರುತ್ತೆ. ಇರೋದಿಲ್ಲ. ವೇದ ಎಷ್ಟಾಯ್ತು? ಮಿಥ್ಯಾದರ್ಶನ ಇರೋದಿಲ್ಲ. ಅಜ್ಞಾನ ಅಸಂಯಮ ಇದೆ. ಅಸಿದ್ಧತ್ವ ಆಮೇಲೆ ಲೇಷ 6 ಲೇಷಗಳು ಎಲ್ಲ ಸೇರಿಸಿ ಹೌದೈತು. 19 ಆಯ್ತು. ಏನೇನು ಕಡಿಮೆ ಆಯ್ತು? 19. ಮಿಥ್ಯಾದರ್ಶನ ಇಲ್ಲ. ಸ್ತ್ರೀ ವೇದ ಇಲ್ಲ. ಸರಿ. ಆಮೇಲೆ ಪಾರಿಣಾಮಿಕದಲ್ಲಿ 2 ಭಾವ ಎಲ್ಲ ಸೇರಿಸಿ ಎಷ್ಟಾಯ್ತು? 35. ಎಷ್ಟು? 35 ಸರಿ ಇದೆ. ಎಲ್ಲ ಸೇರಿಸಿ ಮೇಲಿನ 2 ಕ್ಷಾಯೋಪಶಮಿಕದ 12 ಎಲ್ಲ 14 ಇದು 19 2 21 14 21 35 ಸರಿ ಇದೆ. ಸರಿ ಇದೆ. ಆಮೇಲೆ ಇನ್ನು ಯಾವ್ದು ಉಳಿತು ಇದರಲ್ಲಿ? 6ನೇ ಗುಣಸ್ಥಾನದ್ದು ಏನಾಯ್ತು? ಪ್ರಮತ್ತ ವಿರತ ಸಂಜ್ಞಿ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ ಭಾವಗಳು ಯಾವುದಿರುತ್ತದೆ? ಯಾವುದೂ ಇಲ್ಲ. ಶಾಯಿಕ ಭಾವಗಳಲ್ಲಿ ಇರಬಹುದು. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಭಾವ ಅಜ್ಞಾನ ಭಾವ ಕ್ಷಾಭಾವ ಲಬ್ಧಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಇರುತ್ತದೆ. ಸಂಯಮ ಇರುವುದಿಲ್ಲ. ಎಲ್ಲ ಸೇರಿಸಿ. 13 ಭಾವಗಳಲ್ಲಿ ಪ್ರಮತ್ತ ವಿರದ ಗುಣಸ್ಥಾನ ಇದೆ. ಯಾವ್ಯಾವ ಗತಿ ಆಗ್ಬಹುದು? ಒಂದೇ ಮನುಷ್ಯಗತಿ ಒಂದೇ ಮಾತ್ರ. ಕಷಾಯಗಳು 4 ಒಂದು ಪುರುಷ ವೇದ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇರುವುದಿದೆ. ಅಸಂಯಮ ಇಲ್ಲ. ಇಲ್ಲ. ಅಸಿದ್ಧತ್ವ ಇರುವುದಿಲ್ಲ. ಲೇಷ 3 ಶುಭ ಲೇಷಗಳು. ಔದೈಕ ಟೋಟಲ್ ಮಾಡು. 11 ಆಗುತ್ತೆ. ಪಾರಿಣಾಮಿಕದ್ದು 2 ಜೀವತ್ವ ಭವ್ಯತ್ವ ಎಲ್ಲ ಸೇರಿ ಟೋಟಲ್ 27 ಎಷ್ಟು? 27 ಪಕ್ಕ 27 ಭಾವಗಳು. ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಸಂಜ್ಞಿ ನಿವೃತ್ತಿ ಅಪರ್ಯಾಪ್ತಕ ಜೀವರಲ್ಲಿ 27 ಭಾವಗಳು. ವೆರಿ ಗುಡ್. ಚೆನ್ನಾಗಿ ಲೆಕ್ಕ ಮಾಡ್ತೀರಿ. ಆಮೇಲೆ ಇದು ಸಂಜ್ಞಿ ಮಾರ್ಗಣದಲ್ಲಿ ಬರುವಂತಹ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ಸಂಜ್ಞಿ ಮಾರ್ಗಣದಲ್ಲಿ ಸಂಜ್ಞಿ ಜೀವರಲ್ಲಿ ಗುಣಸ್ಥಾನ 1, ಗುಣಸ್ಥಾನ 2, ಗುಣಸ್ಥಾನ 4, ಗುಣಸ್ಥಾನ 6
ಹೌದಲ್ಲ? 1, 2, 6 ಇಷ್ಟೇ ಗುಣಸ್ಥಾನಗಳಲ್ಲಿ ಬರುವಂತದ್ದು. ಮುಂದಿನ ಗುಣಸ್ಥಾನಗಳಲ್ಲಿ ಸಂಜ್ಞೆ ಇರುವಾಗ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಹಾಗಾಗಿ ಸಂಜ್ಞೆ ಮಾರ್ಗಣಾದ ಸಂಜ್ಞೆ ನಿವೃತ್ತಿ ಅಪರ್ಯಾಪ್ತಕದ ಚರ್ಚೆ ಆಯಿತು. ಮುಂದೆ ಅಸಂಜ್ಞೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ತಿಳಿತಲ್ಲ? ಒಳ್ಳೆಯದು. ಮುಂದೆ ಅಸಂಜ್ಞೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 9, ಔದಯಿಕ 15, ಪಾರಿಣಾಮಿಕ 3, ಒಟ್ಟು 27 ಭಾವಗಳು. ಇದರ ವಿಶೇಷತೆ ಅಸಂಜ್ಞೆ ನಿವೃತ್ತಿ ಅಪರ್ಯಾಪ್ತಕದ ಸಾಸಾಧನ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಅಭಾವದಲ್ಲಿ 25 ಭಾವಗಳು ಇರುತ್ತವೆ. ಇನ್ನು ಅಸಂಜ್ಞೆ ಜೀವ ಮಾರ್ಗಣ. ಅಸಂಜ್ಞೆ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಏನೇನಾಗ್ಬೋದು? ಅಸಂಜ್ಞೆ ಅಂದ್ರೆ ಎಂಥ ಜೀವ? ಮನರಹಿತ ಜೀವಗಳು ಎಲ್ಲೆಲ್ಲಿದಾವು? ಇಂದ್ರಿಯದವರೆಗೂ ಯಕ್ಷದಿಂದ ಹೇಳಿ, ಯಾವ್ಯಾವ ಗತಿಯಲ್ಲಿ ಅಸಂಜ್ಞೆ ಇದ್ದಾರೆ? ತಿರ್ಯಂಚ ಗತಿಯಲ್ಲಿ ಮಾತ್ರ. ಆದ್ರೆ ಈ ಚರ್ಚೆ ಯಾರದ್ದಾಯ್ತು? ಇದನ್ನ ನೆನ್ಪಿಟ್ಕೊಳ್ಳಿ. ಮನುಷ್ಯರಲ್ಲಿ ಯಾರೂ ಅಸಂಜ್ಞೆ ಇಲ್ಲ, ದೇವತೆಗಳಲ್ಲಿ ಯಾರೂ ಅಸಂಜ್ಞೆ ಇಲ್ಲ, ನಾರಕಿಗಳಲ್ಲಿ ಯಾರೂ ಅಸಂಜ್ಞೆ ಇಲ್ಲ. ಇನ್ನು ಉಳಿದ್ರಲ್ಲಿ ತಿರ್ಯಂಚರಲ್ಲಿ ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ, ಅಸಂಜ್ಞೆ ಪಂಚೇಂದ್ರಿಯ, ಅಲ್ಲಿ ತನಕ ಅಸಂಜ್ಞೆ ಇದೆ. ಪಂಚೇಂದ್ರಿಯದ ತನಕ ಅಸಂಜ್ಞೆ ಇದೆ. ತಿಳಿತು? ಇನ್ನು ಅದರಲ್ಲಿ ಅಸಂಜ್ಞೆ ನಿವೃತ್ತಿ ಅಪರ್ಯಾಪ್ತಕ. ಅಸಂಜ್ಞೆಯಲ್ಲಿ ಹುಟ್ಟುತ್ತಿರುವ ಜೀವರು, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಮುಂದಿಂದೆಲ್ಲ ತಪ್ತೀರಿ. ಇಲ್ಲಿಂದ ಹೊರಟಿರುವ ಅಸಂಜ್ಞೆ ಅಲ್ಲ, ಅಸಂಜ್ಞೆಯಾಗಿ ಹುಟ್ಟುತ್ತಿರುವ ಅವಸ್ಥೆ. ಇದನ್ನ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ತಿಳಿತು? ಇದು ಅಸಂಜ್ಞೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಅಂದ್ರೆ, ಈಗ ನಾನು ಮನುಷ್ಯ ಇದ್ದೇನೆ, ಇಲ್ಲಿ ಸಂಜ್ಞೆ ಇದ್ದೇನೆ. ನನಗೆ ಒಂದ್ ವೇಳೆ ನನ್ನ ತೀವ್ರ ಕರ್ಮದ ಪಾಪ ಕರ್ಮಗಳ ಫಲದಿಂದ ಅಸಂಜ್ಞೆಯಲ್ಲಿ ಹುಟ್ಟುವುದು ಫಿಕ್ಸ್ ಆಗಿದೆ. ನಾನು 4 ಇಂದ್ರಿಯದಲ್ಲಿ ಹೋಗಿ ಹುಟ್ಟುತ್ತಾ ಇದ್ದೇನೆ ಅಂತಂದ್ರೆ, ಈಗಿರುವಂತ ಚರ್ಚೆ ಇಲ್ಲಿ ಮನುಷ್ಯ ಇದ್ದಾಗಿಂದೋ ಏನ ಅಲ್ಲಿ ಹುಟ್ಟುತ್ತಾ ಇರುವಾಗಿಂದೋ? ಅಲ್ಲಿ ಹುಟ್ಟುತ್ತಾ ಇರುವಾಗಿಂದೋ. ಅದು ನೆನಪಿರ್ಲಿ ಅಂತ ಹೇಳಿದೆ ನಾನು. 4 ಗತಿಯಿಂದನೂ ಬಹುದಲ್ವ ಪ್ರಯೋಜವರ? ಇಲ್ಲ, ಅಸಂಜ್ಞೆಗಳ 4 ಗತಿಯಲ್ಲಿ ಇದ್ದಾರೆ. 4 ಗತಿಯಿಂದ 4 ಗತಿಯಿಂದ ಅಸಂಜ್ಞೆ ಆಗುವುದಿಲ್ಲ. ನರಕದಿಂದ ಬರುವುದ ಅಸಂಜ್ಞೆ ಆಗುವುದಿಲ್ಲ. ತಿರ್ಯಂಚ ಮತ್ತು ಮನುಷ್ಯ ಸಂಜ್ಞೆ ದೇವತೆಗಳಾಗುವುದು. ದೇವತೆ ಆಗುತ್ತೆ, ಮನುಷ್ಯ ಆಗುತ್ತೆ, ತಿರ್ಯಂಚ. ನರಕದಿಂದ ಬರುವವರು ಯಾರೂ ಅಸಂಜ್ಞೆ ಆಗುವುದಿಲ್ಲ. ಒಳ್ಳೇದಿದೆ, ಎಲ್ಲ ಜಾಗ ಚೆನ್ನಾಗಿ ಪಾಠ ಕಲಿಸ್ತದೆ ಅದು. ಅದಕ್ಕಾಗಿಯೇ ಎಲ್ಲರೂ ಸಂಜ್ಞೆ ಪಂಚೇಂದ್ರಿಯರಾಗಿ ಹೊರಗೆ ಬರ್ತಾರೆ. ಆಮೇಲೆ ಅಸಂಜ್ಞೆ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ ಭಾವಗಳು ಎಷ್ಟಿರ್ತವೆ? ಯಾವ ಸಂಜ್ಞೆಯಾಗಿ ಹುಟ್ಟುವಂತ? ಕ್ಷಾಯಿಕ ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಎಷ್ಟಿರ್ತದೆ? ಅಜ್ಞಾನ. ಆಮೇಲೆ ದರ್ಶನ, ಲಬ್ಧಿಗಳು, ಸಮ್ಯಕ್ತ್ವ, ಸಂಯಮ, ಔದಯಿಕದಲ್ಲಿ ಯಾವ ಗತಿ ಇದೆ?
ಅಂದ್ರೆ ಔದೈಕ ಗತಿ ಔದೈಕ ಭಾವ ಒಂದು. ಕಷಾಯಗಳು ವೇದ ಮೂರು ವೇದ ಅಂತ ಹೇಳಿದ್ದಾರೆ. ಏಕೇಂದ್ರಿಯದಲ್ಲಿ ಎಷ್ಟು ವೇದ ಇದಾವೆ? ಪಂಚೇಂದ್ರಿಯದಲ್ಲಿ ಬರುತ್ತಾ ಅಂತ 3 ವೇದ. ಆ ಸಂಜ್ಞೆ ಪಂಚೇಂದ್ರಿಯ ಇದೆಲ್ಲ 3 ವೇದಗಳು 3 ಎಲ್ಲಿ ಸಿಗೋದು ಅಂದ್ರೆ ಅದು ಯಾವುದೇ ಗತಿ ಇದ್ರೂ ನರಕದಲ್ಲಿ ಒಂದೇ ವೇದ ಸಿಗುತ್ತೆ. ದೇವಗತಿಯಲ್ಲಿ 2, ಪಂಚೇಂದ್ರಿಯ ತಿರಿಯಂಚರಲ್ಲಿ 3, ಹಾಗಾಗಿ ಇದು ತಿರಿಯಂಚರಲ್ಲಿ ಪಂಚೇಂದ್ರಿಯ ಅಸಂಜ್ಞಿ ಜೀವಗಳು ಇರುತ್ತವೆ ಅನ್ನೋದ್ರಿಂದ ವೇದಗಳು 3. ಆಮೇಲೆ ಮಿಥ್ಯಾದರ್ಶನ ಇದೆ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷಗಳು 3 ಅಶುಭ ಲೇಷಗಳು, ಆಮೇಲೆ 3 ಪಾರಿಣಾಮಿಕ ಭಾವಗಳು. ಎಲ್ಲ ಸೇರಿಸಿ ಎಷ್ಟಾಯ್ತು? 27 ಭಾವಗಳು. 27 ಭಾವಗಳು. ಇದು ಅಸಂಜ್ಞಿ ನಿವೃತ್ತಿಯ ಪರ್ಯಾಪ್ತಕದ ಮಾರ್ಗಣ ಸಾಮಾನ್ಯದ ವಿಷಯವೂ ಹೌದು, ಮಿಥ್ಯಾತ್ವ ಗುಣಸ್ಥಾನದ ವಿಷಯವೂ ಹೌದು. ತಿಳಿತು? ಮಾರ್ಗಣದ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಇರುವಂತಹ ಮಿಥ್ಯಾತ್ವ ಗುಣಸ್ಥಾನದ ಚರ್ಚೆಯೂ ಇದೆ. 27 ಭಾವಗಳು. ತಿಳಿತು? ಇನ್ನು ಈ ಅಸಂಜ್ಞಿ ಜೀವರಲ್ಲಿ ಹುಟ್ಟುವಂತಹ ಜೀವರು ಸಂಜ್ಞಿ ಪಂಚೇಂದ್ರಿಯದಿಂದಲೂ ಹೋಗಲು ಸಾಧ್ಯ. ಹಾಗಾಗಿ ಗುಣಸ್ಥಾನ 1ರಿಂದ ಮಾತ್ರ ಅಲ್ಲ, ಈ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 2ನೇ ಗುಣಸ್ಥಾನಗಳು ಕೂಡ ಇರಲು ಸಾಧ್ಯ. ಹಾಗಾಗಿ 2ನೇ ಗುಣಸ್ಥಾನದ್ದು ಕೂಡ ಒಂದು ಚರ್ಚೆ ಇಲ್ಲಿ ಆಗುತ್ತದೆ. 2ನೇ ಗುಣಸ್ಥಾನದಲ್ಲಿ ಸಮ್ಯಕತ್ವದಿಂದ ಚ್ಯುತ ಆಗ್ತಾ ಇರುತ್ತಾನೆ ಅದು. ಹೌದು, ಚ್ಯುತ ಆಗಿದೆ. ಚ್ಯುತ ಆಗ್ತಾ ಇದ್ದಾಗ ದೇವಗತಿಗೆ ತಾನೇ ಹೋಗೋದು? ಇಲ್ಲ, ಇಲ್ಲೂ 3 ಗತಿಗೆ ಹೋಗ್ಬೋದು. ಮನುಷ್ಯನೂ ಆಗ್ಬಹುದು, ದೇವನೂ ಆಗ್ಬಹುದು, ತಿರಿಯಂಚನೂ ಆಗ್ಬಹುದು. ಅಸಂಜ್ಞೆ ಆಗ್ತಾ ಇದೆ ಅಂದ್ರೆ ತಿರಿಯಂಚ ಆಗ್ತದೆ. ಸಂಜ್ಞೆ ಆಗ್ತಾ ಇದೆ ಅಂದ್ರೆ 3 ಕಡೆ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ತಿಳಿತು? ತಿಳಿತು. ಇನ್ನು 2ನೇ ಗುಣಸ್ಥಾನದಲ್ಲಿ ಎಲ್ಲ ಚರ್ಚೆ ಇದೆ, ಮಿಥ್ಯಾತ್ವ ಗುಣಸ್ಥಾನದಂತೆ ಇರ್ತದೆ. ವ್ಯತ್ಯಾಸ ಏನ್ ಬರ್ತದೆ 2ನೇ ಗುಣಸ್ಥಾನದಲ್ಲಿ ಹೇಳಿರಿ? ಕಡಿಮೆ ಮಾಡಿಬಿಡಿ. 25 ಭಾವಗಳು. ಅಷ್ಟು ಭಾವಗಳು ಸಾಧನ ಗುಣಸ್ಥಾನ ಅಸಂಜ್ಞಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಇರಲು ಸಾಧ್ಯ. ತಿಳಿತು? ಮುಂದೆ 14ನೇದು ಆಹಾರಕ ಮಾರ್ಗಣೆಯಲ್ಲಿ ಆಹಾರಕ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 9, ಕ್ಷಯಪಶಮಿಕ 15, ಔದಯಿಕ 21, ಪಾರಿಣಾಮಿಕ 3, ಒಟ್ಟು 49 ಭಾವಗಳು. ಇದರಲ್ಲಿ 2 ವಿಶೇಷತೆ ಕೊಟ್ಟಾರೆ. ಆಹಾರಕ ಮಾರ್ಗಣೆಯಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯ ಗುಣಸ್ಥಾನಗಳು 1, 2, 4, 6 ಹಾಗೂ 13 ಇವು ಇರುತ್ತವೆ. ಈ ಗುಣಸ್ಥಾನಗಳಲ್ಲಿ ಭಾವಗಳು ನಿವೃತ್ತಿ ಅಪರ್ಯಾಪ್ತಕದ ಸಾಮಾನ್ಯ ಗುಣಸ್ಥಾನಗಳ ಕಥನಾನುಸಾರವಾಗಿ ಇರುತ್ತದೆ. ಅನಾಹಾರಕ ಮಾರ್ಗಣೆಯಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಭಾವಗಳು ಕಾರ್ಮಣ ಕಾಯಯೋಗದ ಅನುಸಾರವಾಗಿ ಇರುತ್ತವೆ. ಅನಾಹಾರಕ ಅವಸ್ಥೆಯ ಗುಣಸ್ಥಾನಗಳು 1, 2, 4, 13 ಹಾಗೂ 14 ಇವು ಇದ್ದರೂ
14ನೇ ಗುಣಸ್ಥಾನವು ಪರ್ಯಾಪ್ತಕವೆನಿಸಿದ್ದು, ಉಳಿದ ಗುಣಸ್ಥಾನಗಳು ಅಂದರೆ 1, 2, 4 ಮತ್ತು 13 ಇವು ಅಪರ್ಯಾಪ್ತಕವೆನಿಸಿಕೊಂಡಿವೆ. ಆಹಾರಕ ಅನಾಹಾರಕ. ಅರ್ಥ ಆಯ್ತು? ಕೊನೆಯ ಮಾರ್ಗಣ ಆಹಾರಕ ಮಾರ್ಗಣ. ಇದರಲ್ಲಿ 2 ಭೇದ ಇದೆ. ಆಹಾರಕ ಅಂದ್ರೆ ಈ ಜೀವ ತನ್ನ ಶರೀರಕ್ಕಾಗಿ ನೋಕರ್ಮ ವರ್ಗನೆಗಳನ್ನ ಗ್ರಹಿಸುತ್ತದೆಯಲ್ಲ, ಅದನ್ನ ಆಹಾರಕ ಅಂತ ಕರೀತಾರೆ, ಆಹಾರ ಅಂತ ಕರೀತಾರೆ. ಈ ಆಹಾರ ತೆಗೆದುಕೊಳ್ಳುವುದು ಒಂದು ಜೀವ, ತೆಗೆದುಕೊಳ್ಳದಿರುವ ಒಂದು ಅವಸ್ಥೆ, ಎರಡನ್ನೂ ಸೇರಿ ಆಹಾರಕ ಮಾರ್ಗಣ ಅಂತ ಹೇಳಿದ್ದಾರೆ. ಆಹಾರಕ ತೆಗೆದುಕೊಳ್ಳುವುದು ಆಹಾರಕ ಜೀವ, ಆಹಾರಕಗಳ ರಹಿತವಾಗಿರುವುದು, ಆಹಾರದಿಂದ ರಹಿತವಾಗಿರುವುದು ಅನಾಹಾರಕ ಜೀವ. ಅದರಲ್ಲಿ 2 ಭೇದಗಳನ್ನ ಮಾಡಿದ್ದಾರೆ. ಈಗ ಮೊದಲಿಗೆ ಆಹಾರಕದಲ್ಲಿ ಅಂದ್ರೆ ಆಹಾರ ಗ್ರಹಿಸುವಂತಹ ಅವಸ್ಥೆಯಲ್ಲಿ ಅಪರ್ಯಾಪ್ತಕ ಇರುವಾಗ, ಎಲ್ಲೆಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಇದೆಯಲ್ಲ ಅದೆಲ್ಲ ಆಹಾರಕದ ಅವಸ್ಥೆನೇ ಇರ್ತದೆ. ಇನ್ನು ಅನಾಹಾರಕ ಅಂತಂದ್ರೆ ಎಲ್ಲೆಲ್ಲಿ ಆಹಾರ ಗ್ರಹಣೆ ನಿಂತಿರ್ತದೆ, ಅಂದ್ರೆ ಕಾರ್ವಣ ಕಾಯ ಯೋಗ ಎಲ್ಲೆಲ್ಲಿದೆ ಅಲ್ಲೆಲ್ಲ ಆಹಾರಕ ಇರುವುದಿಲ್ಲ, ಅನಾಹಾರಕ ಇರ್ತದೆ. ಅಂದ್ರೆ ಅಪರ್ಯಾಪ್ತಕದ ಸ್ವಲ್ಪ ಹಿಂದಿನ ಹಂತ ಅದು ಒಂದಿರ್ತದೆ. ಇನ್ನು ಇದರಲ್ಲಿ ಮೊದಲಿಗೆ ಆಹಾರಕ ಮಾರ್ಗಣೆಯಲ್ಲಿ ಏನೇನ್ ಹೇಳ್ತಾರೆ ನೋಡ್ರಿ. ಆಹಾರಕ ಮಾರ್ಗಣದಲ್ಲಿ ಗುಣಸ್ಥಾನ ಒಂದಿದೆ, ಮಿಥ್ಯಾತ್ವದಿಂದ ಜೀವ ಹುಟ್ಟುತ್ತಾ ಇದ್ದದಲ್ಲ ಅಲ್ಲಿಯೂ ಆಹಾರಕ್ಕಿದೆ, ಸಾಧಾರಣದಲ್ಲಿ ಹುಟ್ಟುವಾಗ ಆಹಾರಕ್ಕಿದೆ, ಆಮೇಲೆ 4ನೇ ಗುಣಸ್ಥಾನದಲ್ಲಿ ಆಹಾರಕ್ಕಿದೆ, 6ರಲ್ಲಿ ಆಹಾರಕ್ಕಿದೆ, 13ರಲ್ಲಿ ಆಹಾರಕ್ಕಿದೆ. ಇದೆಯೋ ಇಲ್ಲವೋ? ಇಲ್ಲಿ 5ನೇ ಗುಣಸ್ಥಾನದಲ್ಲಿ ಆಹಾರಕ ಇರಲ್ವಾ ಭಯ್ಯಾಜಿ? 5ರಲ್ಲಿ ಎಲ್ಲಿ ಆಹಾರಕ ಇದೆ? ಆಹಾರಕ ಇರೋದಿಲ್ಲ, ಅಪರ್ಯಾಪ್ತ ಅವಸ್ಥೆ ಬೇಕಲ್ಲ. ಆಹಾರಕ ಇದೆ 5ರಲ್ಲಿ, ಪರ್ಯಾಪ್ತಕ ಇರುವಾಗಿದೆ ಇದೆ. ಹೌದು, ಅಪರ್ಯಾಪ್ತಕದೇ ಇದೆ ಇದು. ಹಾಗಾಗಿ ಆಹಾರಕ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಸಾಮಾನ್ಯ ಏನೇನಾಗ್ತದೆ ನೋಡ್ರಿ. ಸಾಮಾನ್ಯವಾಗಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಭಾವ ಇರಬಹುದೇನೋ? ಇರಬಹುದು. ಒಂದು ದ್ವಿತೀಯೋಪಶಮ ಸಮ್ಯಕ್ತ ಭಾವ ವೈಮಾನಿಕ ದೇವತೆಯಾಗಿ ಹುಟ್ಟುವಾಗ ಇರಬಹುದು. ಕ್ಷಾಯಿಕ ಸಮ್ಯಕ್ತ ಭಾವ 13ನೇ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕದ ಅವಸ್ಥೆಯಲ್ಲಿ ಎಲ್ಲಾ ಭಾವಗಳಿವೆ. ಕ್ಷಾಯಿಕದ 9 ಭಾವಗಳಿವೆ. ಆಮೇಲೆ ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಭಾವ 3 ಇರಬಹುದು. ಯಾಕಂದ್ರೆ ಸಮ್ಯಕ್ತದ ಗುಣಸ್ಥಾನದಲ್ಲಿಯೂ ಇದೆ ಇದು. ಆಮೇಲೆ ಅಜ್ಞಾನ ಭಾವ ಕೂಡ ಇದೇವೆ ಗುಣಸ್ಥಾನ 1, 2ರಲ್ಲಿ ಕೂಮತಿ ಕುಶುಕ. ದರ್ಶನದಲ್ಲಿ 3 ಭಾವಗಳಿವೆ, ಚಕ್ಷು ಚಕ್ಷೌದಿ. ಲಬ್ಧಿಗಳಲ್ಲಿ 5 ಲಬ್ಧಿ ಭಾವಗಳಿವೆ. ಆಹಾರಕ ಮಾರ್ಗಣದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಕೂಡ ಇರಬಹುದು, ಚಾರಿತ್ರನೂ ಇದೆ, ಕ್ಷಾಯೋಪಶಮಿಕ ಚಾರಿತ್ರನೂ ಇದೆ. ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 15. ಆಮೇಲೆ ಆಹಾರಕ ಜೀವ ಅಪರ್ಯಾಪ್ತಕದಲ್ಲಿ 4 ಗತಿಗಳಲ್ಲಿ ಇರ್ತದೆ. ಎಲ್ಲೆಲ್ಲಿ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡ್ಕೋತಾ ಇದೆ ಅಲ್ಲ, ಅಲ್ಲಿ ಎಲ್ಲಾ ಕಡೆ ಆಹಾರಕನೇ ಇದೆ ಜೀವ. ಆಮೇಲೆ ಕಷಾಯಗಳ 4 ಇದೆ. ವೇದಗಳಲ್ಲಿ 3 ವೇದಗಳಾಗ್ತವೆ, ಎಲ್ಲಾ ಕಡೆನೂ ಸಾಧ್ಯ ಇದೆ. ಆಮೇಲೆ ಮಿಥ್ಯಾದರ್ಶನ ಇರ್ಲಿಕ್ಕೆ ಸಾಧ್ಯ ಇದೆ, ಗುಣಸ್ಥಾನ 1 ಇದೆ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ ಎಲ್ಲಾ ಲೇಷಗಳು ಇವೆ. ಎಷ್ಟಾಯ್ತು? 19. ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಾಗ್ತವೆ, ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಎಲ್ಲಾ ಸೇರಿಸಿ ಎಷ್ಟಾಯ್ತು? 49. ಇದು ಆಹಾರಕ ನಿವೃತ್ತಿ ಅಪರ್ಯಾಪ್ತಕದ ಸಾಮಾನ್ಯ ಅಪೇಕ್ಷೆಯಿಂದ. ಇನ್ನು ಗುಣಸ್ಥಾನದ ಅಪೇಕ್ಷದಿಂದ ಏನಿದೆ ಅಂತಂದ್ರೆ
ಹಿಂದೆ ಅಪರ್ಯಾಪ್ತಕದಲ್ಲಿ ಏನ್ ನಾವು ನೋಡ್ತಾ ಬಂದಿದ್ದೇವಲ್ಲ, ಗುಣಸ್ಥಾನ 1ರಲ್ಲಿ ಎಷ್ಟು, 2ರಲ್ಲಿ ಎಷ್ಟು, 4ರಲ್ಲಿ ಎಷ್ಟು ಅಂತ ಅದೇ ಭಾವಗಳೇ ಬರ್ತವೆ. ತಿಳಿದ್ರಿ? ಅದ್ ಹೆಂಗ ಅನ್ನೋದು ಗುಣಸ್ಥಾನ ಒಂದೊಂದು ನೋಡ್ರಿ ಗೊತ್ತಾಗ್ತದೆ. ಮೊದಲನೇದು ಯಾವ್ದು ಗುಣಸ್ಥಾನ? ಮಿಥ್ಯಾತ್ವ ಗುಣಸ್ಥಾನ. ವಿದ್ಯಾತ್ವ ಗುಣಸ್ಥಾನ. ಹೆಸರಷ್ಟೇ ಚೇಂಜ್ ಆಗ್ತದೆ. ಮಿಥ್ಯಾತ್ವದ ನಿವೃತ್ತಿ ಅಪರ್ಯಾಪ್ತಕ ಅಂದ್ರೂ ಒಂದ, ಆಹಾರಕದ ನಿವೃತ್ತಿ ಅಪರ್ಯಾಪ್ತಕ ಅಂದ್ರೂ ಒಂದ. ತಿಳಿದ್ರಿ? ಎಲ್ಲೆಲ್ಲಿ ಜೀವ ಸಾಧ್ಯ ಇದೆ, ಹುಡ್ತಾ ಇದೆ ಅಂದ್ರೆ ಆಹಾರಕ್ಕೆ ಇರ್ತದೆ, ಮುಗಿತಲ್ಲಿದೆ. ಅದು ಅಲ್ಲಿ ಏನ್ ಹಿಂದೂ ವಿಷಯಗಳಾಗಿರ್ತಾವ ಅದೇ ಇರ್ತಾವ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಔಪಶಮಿಕ ಭಾವ ಇರಬಹುದೇನು? ಇರುವುದಿಲ್ಲ. ಕ್ಷಾಯಿಕ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಭಾವ ಇರುವುದಿಲ್ಲ. ಅಜ್ಞಾನ ಭಾವ 2. ದರ್ಶನದಲ್ಲಿ 2. ಚಕ್ಷು ಅಚಕ್ಷು ಲಬ್ಧಿಗಳ 5 ಇರ್ತವೆ. ಇರುವುದಿಲ್ಲ. ಚಾರಿತ್ರ ಇರುವುದಿಲ್ಲ. 9 ಭಾವ. 9 ಭಾವ. ಗತಿಯಲ್ಲಿ ಮಿಥ್ಯಾತ್ವದೊಂದಿಗೆ 4 ಗತಿ. ಕಷಾಯಗಳು 4 ಇದೆ. ವೇದ 4 ಇದೆ. 3 ಇದೆ. ವೇದ 3 ಇದೆ. ಮಿಥ್ಯಾದರ್ಶನ ಇದೆ. ಅಜ್ಞಾನ ಇದೆ. ಅಸಂಯಮ ಇದೆ. ಅಸಿದ್ಧತ್ವ ಇದೆ. ಲೇಖ ಇದೆ. ಎಲ್ಲಾನು ಇದೆ. ಎಷ್ಟಾಯ್ತದು? 21. ಪಾರಿಣಾಮಿಕದಲ್ಲಿ ಕೂಡ 3 ಇದೆ. ಜೀವತ್ವ, ಭವ್ಯತ್ವ, ಅಭವ್ಯತ್ವ. 33. ಮಿಥ್ಯಾತ್ವದಲ್ಲಿ ಆಹಾರಕ ನಿವೃತ್ತಿ ಅಪರ್ಯಾಪ್ತಕದಲ್ಲಿ 33 ಭಾವಗಳು. ತಿಳಿದು? ತಿಳಿದುವೆ. ಇನ್ನು 2ನೇ ಗುಣಸ್ಥಾನದ ಲೆಕ್ಕ ನೋಡ್ರಿ. ಅದೇ ಇನ್ನು 2 ಕಡಿಮೆ ಆಗ್ಬೋದು ಅಷ್ಟೇ ಅಲ್ವಾ? ನೋಡ್ರಿ ಏನಾಗುತ್ತೆ ಗೊತ್ತಾಗುತ್ತೆ. ಒಂಚೂರೇನೋ ಒಂದು ಏನೇನೋ ಆಗ್ತದೆ. ಓಕೆ. ಔಪಚಾರಿಕದಲ್ಲಿ ಇರೋದಿಲ್ಲ. ಕ್ಷಾಯಿಕ ಇರುವುದಿಲ್ಲ. ಕ್ಷಾಯೋಕ್ಷಮಿಕದಲ್ಲಿ ಜ್ಞಾನ ಇರುವುದಿಲ್ಲ. ಅಜ್ಞಾನ 2. ಕುಮತಿ ದರ್ಶನ 2. ಲಬ್ಧಿ 5. ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇರುವುದಿಲ್ಲ. ಈಗ ಗತಿಗಳು ಹೇಗೆ? 2ನೇ ಗುಣಸ್ಥಾನದಲ್ಲಿ ಎಲ್ಲೆಲ್ಲಿ ಹೋಗ್ತದೆ ಜೀವ? 3 ಗತಿ. 3 ಗತಿ. 3 ಲೆಕ್ಕ ತಗೊಳ್ಳಿ. ಕಷಾಯಗಳು 4. ವೇದಗಳು 3 ವೇದ. ಮಿಥ್ಯಾದರ್ಶನ 1. ವಿದ್ಯಾದರ್ಶನ ಇರೋದಿಲ್ಲ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ. ಅಸಂಯಮ ಇದೆ. ಅಚಿತ್ತತ್ವ ಇದೆ. ಲೇಷ 6 ಇರುತ್ತೆ. ಇದೆ. ಹಾಗಾಗಿ ಎಷ್ಟಾಯ್ತು? 19. 20. 19. ಗತಿಯಲ್ಲಿ 1 ಕಡಿಮೆ ಆಗಿದೆ. ಮಿಥ್ಯಾದರ್ಶನ 1 ಕಡಿಮೆ ಆಗಿದೆ. 2. 19 ಆಯ್ತು. 19. ಆಮೇಲೆ ಪಾರಿಣಾಮಿಕದಲ್ಲಿ 2. ಒಟ್ಟಾರೆ ಟೋಟಲ್ ಎಷ್ಟಾಯ್ತು? 30. ಆದ್ರೆ ಟೋಟಲ್ ಅಲ್ಲಿ ಮಿಥ್ಯಾತ್ವ ಗುಣಸ್ಥಾನಕ್ಕೂ ಇದಕ್ಕೂ 3 ಭಾವ ಕಡಿಮೆ ಆಯ್ತು. ಓಕೆ. ಇನ್ 4ನೇ ಗುಣಸ್ಥಾನಕ್ಕೆ ನೋಡ್ರಿ. ಅವಿರದ ಸಮ್ಯಕ್ತ್ವ ಗುಣಸ್ಥಾನ ಆಹಾರಕ ಮಾರ್ಗಣ. ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ. ಔಕ್ಷಮಿಕ ಭಾವ 1 ಇರಬಹುದು. ಕ್ಷಾಯಿಕ 1. ಆಮೇಲೆ ಕ್ಷಮಿಕದಲ್ಲಿ ಜ್ಞಾನ 3. ಅಜ್ಞಾನ ಇರುವುದಿಲ್ಲ. ದರ್ಶನ 3. 2. ದರ್ಶನ 2 ಅಲ್ವಾ? ಜನ 3. ಲಬ್ಧಿ 5. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು. ಚಾರಿತ್ರ ಇರೋದಿಲ್ಲ. ಎಷ್ಟಾಯ್ತು? ಸಂಯಮ ಇಲ್ಲ. 12 ಆಯ್ತು. 12. ಔದೈಕದಲ್ಲಿ ಗತಿ 4 ಗತಿ. 4 ಗತಿ. ಕಷಾಯ 4. ವೇದ 3. ಇಲ್ಲ. 2. ಸ್ತ್ರೀವೇದ ಇಲ್ಲ. ವೇದ 2. ಮಿಥ್ಯಾದರ್ಶನ ಇಲ್ಲ. ಅಜ್ಞಾನ
ಇದೆ ಅಸಂಯಮ, ಇದೆ ಅಸಿದ್ಧತ್ವ, ಇದೆ ಲೇಷೆ, 6 ಲೇಷೆ ಇದೆ. ಔದೈಕ ಭಾವ ಎಷ್ಟು? ಔದೈಕ 8. 19. ಏನೇನು ಕಡಿಮೆ ಆಯ್ತು? ವೇದದಲ್ಲಿ ಒಂದು ಕಡಿಮೆ ಆಯಿತು, ವಿದ್ಯಾದಕ್ಷಿಣ ವಿದ್ಯಾದರ್ಶನ ಕಡಿಮೆ ಆಯ್ತು. 19. ಪಾರಿಣಾಮಿಕದಲ್ಲಿ 2. ಎಲ್ಲ ಸೇರಿಸಿ 35 ಆಗುತ್ತೆ. 35 ಆಗಿದೆ. 35 ಸರಿ ಇದೆ. ಆಹಾರಕದಲ್ಲಿ ಯಾವ ಗುಣಸ್ಥಾನ ಆಯ್ತು ಇವಾಗ? 4ನೇ ಗುಣಸ್ಥಾನ. ಆಹಾರಕದಲ್ಲಿ ಮತ್ತೆ ಯಾವ ಗುಣಸ್ಥಾನ ಇದೆ? 6ನೇ ಗುಣಸ್ಥಾನ. 6ನೇ ಗುಣಸ್ಥಾನದಲ್ಲಿ ಕೂಡ ಹಿಂದಿನಂತೆಯೇ ಬರ್ತದೆ, ಯಾವುದು ಒಂದು ಭಾವ ಚೇಂಜ್ ಆಗೋದಿಲ್ಲ. ಪ್ರಮತ್ತ ವಿರತ ಗುಣಸ್ಥಾನ, ಆಹಾರಕ ಮಾರ್ಗನ, ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ. ತಿಳಿತು? ಔಪಚಾರಿಕದಲ್ಲಿ ಒಂದು ಇಲ್ಲ, ಕ್ಷಾಯಕದ ಒಂದು ಭಾವ, ಸಮಯಕ ಭಾವ ಇರಬಹುದು. ನಾ ಹೇಳ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗ್ರಿ. ಆಮೇಲೆ ಕ್ಷಾಯೋಪಶಮಿಕದಲ್ಲಿ ಏನೇನಾಗತ್ತೆ ನೋಡ್ರಿ. ಕ್ಷಾಯಿಕದಲ್ಲಿ ಒಂದು ಇರ್ಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ, ಅಜ್ಞಾನ ಇರುವುದಿಲ್ಲ, 3 ದರ್ಶನ, 5 ಲಭ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಇರುತ್ತೆ, ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 13. ಯಾರ್ದು ನಿರ್ಧಾರದಲ್ಲಿ ಅವರು ವಿರೋಧ ಮಾಡ್ತಾರೆ. ಗತಿ, ಮನುಷ್ಯ ಗತಿ 1. ಮಾತ್ರ ಕಷಾಯಗಳಲ್ಲಿ 4 ಕಷಾಯ. ವೇದದಲ್ಲಿ 1 ಪುರುಷ ವೇದ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಸಂಯಮ ಇಲ್ಲ, ಅಸಿದ್ಧತ ಇದೆ. 3 ಶುಭಲೇಶ, ಪಾರಿಣಾಮಿಕ 2. ಪಾರಿಣಾಮಿಕ 2. ಎಲ್ಲ ಸೇರಿಸಿ 13. 26 27 ಔದೈಕದಲ್ಲಿ ಎಷ್ಟಾಯ್ತು ನೋಡ್ರಿ. 1 ಗತಿ ಇದೆ, 4 ಕಷಾಯ ಇದೆ, 1 ವೇದ ಇದೆ, 6 ಆಯ್ತು. 7, 8, 11, 2, 15, ಮೇಲೆ 14. ಎಷ್ಟಾಯ್ತು? 11, 2, 15 ಹೆಂಗಾಗುತ್ತೆ? ಔದೈಕದ್ದು 11, ಪಾರಿಣಾಮಿಕದ್ದು 2, ಮೇಲೆ 2, ಮೇಲೆ 1 ಕ್ಷಾಯಿಕದ್ದು 14, ಆಮೇಲೆ ಕ್ಷಾಯ 27 ಭಾವಗಳು. 27 ಭಾವ ಆಯ್ತದೆ. 27 ಭಾವ. 6ನೇ ಗುಣಸ್ಥಾನದಲ್ಲಿ 27. ಇನ್ನೊಂದು ಯಾವುದು? 13ನೇ ಗುಣಸ್ಥಾನ. 13ನೇ ಗುಣಸ್ಥಾನದಲ್ಲಿ ಎಷ್ಟಾಗ್ಬೋದು? 14 ಭಾವಗಳು. ಅಲ್ಲಿ ಏನೇನೋ ಚೇಂಜ್ ಆಗೋದಿಲ್ಲ. ಕ್ಷಾಯಿಕ ಭಾವ 9, ಔದೈಕದಲ್ಲಿ ಗತಿ 1, ಅಸಿದ್ಧತ್ವ 1, ಲೇಷ 1, ಆಮೇಲೆ ಜೀವತ್ವ, ಭವ್ಯತ್ವ ಎಲ್ಲ ಸೇರಿ 14 ಭಾವ 13ನೇ ಗುಣಸ್ಥಾನದಲ್ಲಿ ಆಗುತ್ತವೆ. ಇದು ಆಹಾರಕ ಮಾರ್ಗಣೆಯ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಆಗುವಂತಹ ಗುಣಸ್ಥಾನ ಆಧಾರಿತವಾದಂತಹ ಭಾವಗಳು. 33, 30, 35, 27, 14. ಆಹಾರಕ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇಷ್ಟು ಆಯಾ ಗುಣಸ್ಥಾನ ಸಂಬಂಧಿಯಾಗಿ ಭಾವಗಳು ಆಗಲು ಸಾಧ್ಯ. ತಿಳಿತು? ಇನ್ನು ಅನಾಹಾರಕ ಮಾರ್ಗಣದಲ್ಲಿ ಏನೇನಾಗತ್ತೆ? ಅನಾಹಾರಕ ಎಲ್ಲೆಲ್ಲಿದೆ ಮೊದಲು ಹೇಳಿ. ಜೀವ ಎಲ್ಲೆಲ್ಲಿ ಅನಾಹಾರಕ ಇದೆ ಸಂಸಾರದಲ್ಲಿ? 1, 2ನೇ ಗುಣಸ್ಥಾನ, 4ನೇ ಗುಣಸ್ಥಾನ, 13ನೇ ಗುಣಸ್ಥಾನ. ಅಪರ್ಯಾಪ್ತಕದ ಆಯ್ತು. ಟೋಟಲ್ ಆಗಿ ಅನಾಹಾರಕ ಎಲ್ಲೆಲ್ಲಿದೆ? ಎಲ್ಲಿ ಮರಣ ಆಗಿದೆ, ಇನ್ನೂ ಜನ್ಮ ಆಗಲಿಲ್ಲ, ಆದ್ರೆ ಎಲ್ಲೆಲ್ಲಿ ಹೋಗಿದೆ ಅಲ್ಲಿ ಎಲ್ಲಾ ಕಡೆ.
1, 2, 4. ಆಮೇಲೆ 13ನೇ ಗುಣಸ್ಥಾನದಲ್ಲಿ ಕರ್ಮಣ ಕಾಯುಗಿದೆ ಅಲ್ಲಿ. 14ರಲ್ಲಿ ಜೀವ ಅನಾಹಾರಕ್ಕಿದೆ. 14ನೇ ಗುಣಸ್ಥಾನದಲ್ಲಿ ಅಯೋಗ ಕೇವಲಿ ಅವಸ್ಥಾದಲ್ಲಿ ಕೂಡ ಅನಾಹಾರಕ್ಕಿದೆ. ಇದು ಟೋಟಲ್ ಆಗಿ ಅನಾಹಾರಕ ಇರುವಂತ ಗುಣಸ್ಥಾನಗಳು. ಇನ್ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅನಾಹಾರಕ ಇರುವಂತ ಗುಣಸ್ಥಾನಗಳು, ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅನಾಹಾರಕ ಇರುವಂತ ಗುಣಸ್ಥಾನಗಳು 1, 2, 4, 3. 13. ತಿಳಿದು? 6ನೇ ಗುಣಸ್ಥಾನ ಬರಬಹುದು. ಹ? ಮಿಶ್ರಕಾಯ ಯೋಗದ ಸಮಯದಲ್ಲಿ ಬರುತ್ತೆ. ಮಿಶ್ರಕಾಯ ಯೋಗದಲ್ಲಿ ಆಹಾರಕ ಇದೆ ಜೀವ, ಅನಾಹಾರಕ ಇಲ್ಲ. ಆಹಾರಕ ಶರೀರ ಬರುತ್ತಲ್ಲವೇ ನೋಡ್ರಿ, ವಿಗ್ರಹ ಗತಿಯಲ್ಲಿ ಜೀವ ಅನಾಹಾರಕ ಸಂಸಾರದಲ್ಲಿ. ಅದನ್ ಬಿಟ್ರೆ ಎಲ್ಲೂ ಅನಾಹಾರಕ್ಕಿಲ್ಲ. ಇನ್ ಕೇವಲ ಜ್ಞಾನ ಆದ್ಮೇಲೆ 13ನೇ ಗುಣಸ್ಥಾನದ ಕೇವಲಿ ಸಮುದ್ಗಾತದಲ್ಲಿ ಕಾರ್ವಣಕಾಯ ಯೋಗ ಪ್ರತರ ಇದೆಯಲ್ಲ, ಪ್ರತರ ಮತ್ತು ಕಾರ್ವಣಕಾಯ ಯೋಗಗಳ ಸಮಯಗಳಲ್ಲಿ ಅನಾಹಾರಕ್ಕಿದೆ. ಇನ್ನು 14ನೇ ಗುಣಸ್ಥಾನದಲ್ಲಿ ಅನಾಹಾರಕ್ಕಿದೆ, ಅದರಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಅದರಲ್ಲಿ ಸಮುದ್ಗಾತ ಸಮಯದಲ್ಲಿ ಕೂಡ ಆಹಾರಕ ಅನಾಹಾರಕ ಎರಡೂ ಬರುತ್ತೇನಲ್ಲ? ಹೌದು, ಎರಡು ಬರುತ್ತೆ. ಹಾಗಾಗಿ ಗುಣಸ್ಥಾನ 1, 2, 4 ಈಗ ನಾವೇನು ಹಿಂದೆ ಚರ್ಚೆ ಮಾಡಿದೇವಲ್ಲ, ಅದೇ ಭಾವಗಳು 1, 2, 4ರಲ್ಲೂ ಬರ್ತವೆ ಅನಾಹಾರಕ ಮಾರ್ಗಣದಲ್ಲಿ. ತಿಳಿತು? ಆಮೇಲೆ 13ರಲ್ಲಿ ಕೂಡ ಅಷ್ಟೇ ಭಾವ ಬರ್ತದೆ. ಎಷ್ಟು ಹಿಂದೆ ಎಲ್ಲೆಲ್ಲಿ 13ನೇ ಗುಣಸ್ಥಾನದ ಚರ್ಚೆ ಆಗಿದೆ ಅಪರ್ಯಾಪ್ತಕದಲ್ಲಿ, ಅಲ್ಲಿ ಎಷ್ಟು ಬಂದಿದೆ? 14 ಭಾವ. ಏನೇನು ವ್ಯತ್ಯಾಸ ಇಲ್ಲ, ಒಂದೇ ಒಂದು ಶಬ್ದ ವ್ಯತ್ಯಾಸ ಆಗ್ತದೆ, ಅನಾಹಾರಕ. ತಿಳಿತು? ಅರ್ಥ ಆಯ್ತಾ? ಅರ್ಥ ಆಯ್ತು. ಹಾಗಾಗಿ ಅನಾಹಾರಕ ಮಾರ್ಗಣೆಯಲ್ಲಿಯೂ ಕೂಡ ಹಿಂದೆ ಏನು ಅಪರ್ಯಾಪ್ತಕದ ಮಿಥ್ಯಾತ್ವ ಗುಣಸ್ಥಾನ, ಅಪರ್ಯಾಪ್ತಕದ ಸಾಸಾಧನ ಗುಣಸ್ಥಾನ, ಅಪರ್ಯಾಪ್ತಕದ ಅವಿರತ ಗುಣಸ್ಥಾನಗಳಲ್ಲಿ ಏನೇನು ಭಾವಗಳಿದೆ ಅದೇ ಭಾವಗಳು, ಹಾಗೂ 13ನೇ ಗುಣಸ್ಥಾನದಲ್ಲಿ ಏನು ಭಾವ ಇದೆ ಅದು ಭಾವ ಅಲ್ಲಿ ಅದಾಗೆ ಅದೇ ಆದ ಸಾಮಾನ್ಯ ಅಪರ್ಯಾಪ್ತಕದಲ್ಲಿ ಏನಿತ್ತು ಹಾಗೆಯೇ ಬರುತ್ತದೆ. ತಿಳಿತು? ಇಲ್ಲಿಗೆ ಅನಾಹಾರಕ ಮಾರ್ಗಣದ ವಿಷಯವೂ ಕೂಡ ಮುಗಿಯಿತು. ಅಂದ್ರೆ ಆಹಾರಕ ಮಾರ್ಗಣ ಪೂರ್ಣವಾಯಿತು. ಮತ್ತು 14 ಮಾರ್ಗಣ ಸ್ಥಾನಗಳಲ್ಲಿ 14 ಗುಣಸ್ಥಾನಗಳಲ್ಲಿ ಪರ್ಯಾಪ್ತಕ ಅಪರ್ಯಾಪ್ತಕ ಎರಡೂ ರೀತಿಯಿಂದಲೂ ಎರಡೂ ಅವಸ್ಥೆಯಿಂದಲೂ ಕೂಡ 53 ಭಾವಗಳ ಚರ್ಚೆ ಸಂಪೂರ್ಣವಾಯಿತು. ತಿಳಿಯಿತು? ತಿಳಿಯಿತು. ಹೇಳಿ ಭಾರತಿ. ಆಮೇಲೆ ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮದ ಸಮ ಮೋಹರಿ ಜನಮನ ಹಾರಿ ಗಣಹರ ಹಾರಿ ಜಮ್ಮ ಜರೋಗ ಹರಿ ಸಿದ್ಧಯ ನಾನು ದಿವ್ಯ ಜೋನಿಂಜೋ ಪಡಗಿ ತುಣಗಿ ಮೈನೆ ಧಾರೈ ನಾಣಂ ಸುಖಮನಂತಂ ಧರಿಯ ಸಾತದ ಮುಖ ಪದಂ ಪಾಂಗೈ ಸಾತದ ಮುಖ ಪದಂ ಪಾಂಗೈ. बोलो जिनवाणी माता की जय. 9 ಸಲ ನಮೋಕಾರ ಮಂತ್ರ. 9 ಸರಿ ನಮೋಕಾರ ಮಂತ್ರ ಜಪ ಮಾಡಿಸಿ.